ನಾನು ಅದೇ ನತೋಸ್ಮಂತಾಯ ದಂತಶಕ್ತಯೇ ವಿಚಿತ್ರವೀರ್ಯಾಯ ಪವಿತ್ರಕರ್ಮಣೇ ವಿಶ್ವಸ್ಥಿತಿ ಸಂಯಮಾನ್ ಗುಣೈಃ ಸ್ವಲೀಲಯಾ ಸಂದಧತೆ ಜಯಾತ್ಮನೇ ವಿಜತ್ತರೂಪಂ ನಿರ್ಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಶ್ರೀಕೃಷ್ಣಿತಾಯಾಃ ಕುಸುಮಾಕರಾನುಗೈಃ ವಿಜೀಯಮಾನಾ ಪ್ರಿಯಕರ್ಮಗಾಯತೆ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋತ್ತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರ್ದೇಹಗೀತಃ ಸಂಸಾರ ಆಧಾವತಿಕಾಲತಂತ್ರಃ ವಿಶ್ವಾಮಭಾವಮತಿರಷ್ಟತಿಧಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಪುಷ್ಯಂ ತಂ ವ್ಯಾಸಸೂನುಪಯಾಮಿ ಗುರುಂ ಮುನೀನಾಂ ಅಥಾನಘಾಂಜೋಸ್ತವ ಕೀರ್ತಿತೀರ್ಥಯೋಃ ಅಂತರ್ಬಹಿಸ್ನಾನವಿಭೂತಪಾಪ್ಮನಾಂ ಭೂತೇಶ್ವನುಕ್ರೋಶಸುತತ್ವಶೀಲಿನಾಂ ಸ್ಯಾತ್ಸಂಗಮೋನುಗ್ರಹಯೇಷನಸ್ತವ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾದಲ್ಲಿ ಇವತ್ತು 22ನೆಯ ಕುಸುಮ ಇದೆ. ಅದರಲ್ಲಿ 7ನೇ ಸ್ಕಂದದ 7ನೇ ಅಧ್ಯಾಯ ಇವತ್ತು ನಾವು ನೋಡಲಿಕ್ಕೆ ತೊಡಗಿದ್ದೀವಿ. ಈ ಪ್ರಹ್ಲಾದ ಗುರುಕುಲದಲ್ಲಿ ದೈತ್ಯ ಬಾಲಕರಿಗೆಲ್ಲ ಭಗವಂತನ ತತ್ವವನ್ನೇ ಉಪದೇಶ ಮಾಡಿದ್ದಾರೆ. ಆ ದೈತ್ಯ ಬಾಲಕರು ಅವನಿಗೆ ಹೇಳಿದರು, ನೋಡು ಪ್ರಹ್ಲಾದ, ನೀನಾಗಲಿ ನಮಗಾಗಲಿ ನಮ್ಮ ಗುರುಗಳು ಶುಕ್ರಾಚಾರ್ಯರು, ಷಂಡಮರ್ಕರು ಇವರನ್ನು ಹೊರತು ಬೇರೆ ಗುರುಗಳನ್ನು ಕೊಂಡು ಗೊತ್ತಿಲ್ಲ. ಹೋಗಲಿ, ಎಲ್ಲಿಯಾದರೂ ಭಗವಂತನೇ ಸ್ವಯಂ ಬಂದು ಉಪದೇಶ ಮಾಡ್ತಾನೆ, ಅದನ್ನೂ ನಾವೇನು ನೋಡಿಲ್ಲ. ಈಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳ್ತಾ ಇದ್ದೀವಿ. ನಾರದರು ಇದನ್ನು ಉಪದೇಶ ಮಾಡಿದರು ಅಂತ ಹೇಳಿದ್ದೀನಿ. ಇಲ್ಲೇ ನಮ್ಮ ಊರಲ್ಲೇ, ನಮ್ಮ ನಗರದಲ್ಲೇ, ನಮ್ಮ ಸುತ್ತಮುತ್ತ ಇದ್ದಂಥ ವ್ಯಕ್ತಿ ನೀನು. ನಾರದರು ನಿನಗೆ ಇದನ್ನು ಬೋಧನೆ ಮಾಡಿದ್ರು ಅಂದರೆ ನಾವು ನಂಬುವುದು ಹೇಗೆ? ನಮಗೋದೇನಾದರೂ ಸಂಶಯ ಈ ಥರ ಬಂದರೆ ಅದಕ್ಕೊಂದು ಪರಿಹಾರ ನೀನೇ ಹೇಳಬೇಕು. ನಾವಂತೂ ಅಜ್ಜರಾದ ಬಾಲಕರು ಅಂತಂದ್ರು. ಆಗ ಪ್ರಹ್ಲಾದ ಅದನ್ನು ಹೇಳಿದ್ರಂತೆ, ನೋಡಿ, ನಮ್ಮ ತಂದೆ ಹಿರಣ್ಯಕಶಿಪು ತಪಸ್ಸು ಮಾಡಬೇಕು ಅಂತ ಮಂದರ ಪರ್ವತಕ್ಕೆ ಹೋಗಿದ್ದ. ಆಗ ದೇವತೆಗಳು ಈ ದಾನವರ ಮೇಲೆ ಯುದ್ಧ ಪ್ರಾರಂಭ ಮಾಡಿದರು. ಹೇಗೂ ಅವನ ಕೈಯಲ್ಲಿ ಇಲ್ಲ, ಹಿರಣ್ಯಕಶಿಪು ಇಲ್ಲ ಅಂತ ಹೇಳಿ ದೇವತೆಗಳು ಅಸುರರನ್ನು ಕೊಲ್ಲಿಕ್ಕೆ ತೊಡಗಿದರು. ಆವಾಗ ಅಸುರರೆಲ್ಲ ದಿಕ್ಕು ದಿಕ್ಕಿಗೆ ಓಡಿ ಹೋದರು. ಹೆಂಡರು ಮಕ್ಕಳನ್ನು ಬಿಟ್ಟು ಓಡಿ ಹೋದರು. ನನ್ನ ತಂದೆಯ ಅರಮನೆಯನ್ನು ಅವರು ನಾಶ ಮಾಡಿದರು. ನಮ್ಮ ತಾಯಿ ರಾಣಿ ಕಯಾಧು ಅಂತ ಅವಳನ್ನು ಸೆರೆ ಹಿಡಿದ ಇಂದ್ರ. ಅವಳನ್ನ ಎಳ್ಕೊಂಡು ಹೊರಟಿದ್ದ. ಅವಳು ಆಕ್ರೋಶ ಮಾಡ್ತಿದ್ಳು. ಆಗ ನಾರದರು ಅಲ್ಲಿಗೆ ಬಂದರು. ಹೇಳಿದರು, ನಿರಪರಾಧಿ ಹೀಗೆ, ಇವಳನ್ನ ನೀನೇನು ಮಾಡಬಾರ್ದು, ಒಯ್ಯಬಾರ್ದು, ಪತಿವ್ರತಾ ಸ್ತ್ರೀ ಅವಳು ಅಂತ ಸಮಾಧಾನ ಹೇಳಿದರು. ಅದಕ್ಕೆ ಇಂದ್ರ ಅಂದ, ಇವಳ ಹೊಟ್ಟೆಯಲ್ಲಿ ದೈತ್ಯನ ಸಂತಾನ ಇದೆ, ಹಿರಣ್ಯಕಶಿಪುವಿನ ಸಂತಾನ ಇದೆ. ಪ್ರಸವ ಆಗೋ ತನಕ ನನ್ನ ಬಳಿ ಇರಲಿ, ಮುಂದೆ ಆ ಮಗುವನ್ನು ನಾನು ಕೊಂದು ಹಾಕಿಬಿಡ್ತೇನೆ. ಅದಕ್ಕೆ ನಾರದರು ಹೇಳಿದರು, ಆ ಮಗು ಪಾಪರಹಿತ, ಸಾಕ್ಷಾತ್ ಮಹಾ ಭಗವದ್ಭಕ್ತ, ಅವನು ಭಗವಂತನ ಸೇವಕ, ಅವನನ್ನು ನೀನು ಕೊಲ್ಲುವುದು ಸಾಧ್ಯ ಆಗುವುದಿಲ್ಲ, ಕೊಲ್ಲುವ ಅಗತ್ಯವೂ ಇಲ್ಲ, ಅದರಿಂದ ಬಿಡು ಅಂತ ಹೇಳಿ. ಇಂದ್ರ ಆಯ್ತು ಅಂತ ಹೇಳಿ ಅವಳಲ್ಲಿ ಆ ಗರ್ಭದಲ್ಲಿ ಒಂದು ಮಗು ಇದೆ ಅಂದ್ರೆ ಅದಕ್ಕೆ ಪ್ರದಕ್ಷಿಣೆ ಮಾಡಿದಂತೆ ಇಂದ್ರ. ಭಗವಂತನ ಭಕ್ತ ಗರ್ಭದಲ್ಲಿ ಇದ್ದಾನೆ ಅಂದ್ರೆ ಭಾರಿ ಆನಂದದಾಯಕವಾಗಿ ಅವಳಿಗೊಂದು ಪ್ರದಕ್ಷಿಣೆ ಮಾಡಿ ಹೊರಟು ಹೋದ. ಎಲ್ಲಿಯಾದರೂ ಗರ್ಭದಲ್ಲಿ, ಯಾವುದಾದ್ರೂ ಗರ್ಭಿಣಿ ಸ್ತ್ರೀಯ ಗರ್ಭದಲ್ಲಿ ಒಂದು ಶಿಶು ಇದೆ ಅಂದ್ರೆ ಅದು ಭಗವಂತಂದೇ ಸನ್ನಿಧಾನ. ಭಗವಂತ ಮೊದಲು ತಂದೆಯ ಮೂಲಕ ತಾಯಿ ಮೂಲಕ ಶಿಶುವಿನ ರೂಪದಲ್ಲಿ ಹುಟ್ಟಿ ಬರ್ತಿರ್ತಾನೆ. ಒಂದು ಮಗು ಎಲ್ಲೇ ಹುಟ್ಟಿ ಬಂದರೂ ಅಲ್ಲಿ ಭಗವಂತ ಹುಟ್ಟಿರ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಅದರಲ್ಲಿ
ನಮ್ಮೆಲ್ಲರಲ್ಲೂ ನಾವು ಚಿಕ್ಕ ಮಕ್ಕಳಾಗಿದ್ದಾಗ, ನಮ್ಮ ಮಕ್ಕಳು ಮೊಮ್ಮಕ್ಕಳಾಗಿದ್ದಾಗ ಅಲ್ಲೂ ಎಲ್ಲರಲ್ಲೂ ಕೂಡ ಭಗವಂತನ ಸನ್ನಿಧಾನ ಇದ್ದೇ ಇರ್ತದೆ. ವಿಶೇಷವಾಗಿ ಪ್ರಹ್ಲಾದನಂತಹ ಮಹಾಭಗವದ್ಭಕ್ತ ಹುಟ್ಟುವವನಿದ್ದಾನೆ ಅಂದ್ರೆ ಅವನಲ್ಲಿ ಭಗವಂತನ ಸನ್ನಿಧಾನ ಇನ್ನೂ ಹೆಚ್ಚಿರ್ತದೆ. ನಾರದರು ತನ್ನ ಆಶ್ರಮಕ್ಕೆ ಕರ್ಕೊಂಡ್ಬಂದ್ರು ಅವಳನ್ನು. ನಮ್ಮ ತಂದೆ ಹಿರಣ್ಯಕಶಿಪು ತಪಸ್ಸು ಮುಗಿಸಿ ಬರುವವರೆಗೂ ಅಲ್ಲೇ ಇದ್ದರು. ಅವಳ ಯೋಗಕ್ಷೇಮಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡಿದರು ನಾರದರು. ಮತ್ತು ಮಗುವನ್ನ ಅವಳು ನಾಳೆ ಹೆರಬೇಕಾದ ವ್ಯವಸ್ಥೆ ಅದೆಲ್ಲ ಅವಳು ಮುನಿಗೆ ಸೇವಾ ಮಾಡಿದಳು. ಅವಳಿಗೊಂದು ವರನು ಕೊಟ್ಟಿದ್ದಂತೆ. ಒಂದು ಗರ್ಭದ ಕ್ಷೇಮ, ಸುಖವಾಗಿ ಗರ್ಭ ಪ್ರಸವ ಆಗಬೇಕು. ಅದರಿಂದ ಹಿರಣ್ಯಕಶಿಪು ಅಷ್ಟು ದೀರ್ಘಕಾಲ ತಪಸ್ಸು ಮಾಡಿದ್ರು ಕೂಡ ಅವಳೇನು ವಿಚಾರ ಮಾಡಲಿಲ್ಲ. ಅಂತೂ ಅದು ಮುಂದುವರಿಯಿತು. ಬಹಳ ದೀರ್ಘಕಾಲ ಆದ್ರಿಂದ ಆ ಸಂದರ್ಭದಲ್ಲಿ ಅವರೇನು ತತ್ವೋಪದೇಶ ಮಾಡಿದ್ರಲ್ಲ, ಅಷ್ಟು ತತ್ವೋಪದೇಶ ಮಾಡಿದಾಗ ಒಳಗಿದ್ದ ನಾನೂ ಕೇಳಿದ್ದೆ, ನನ್ನ ತಾಯಿಯೂ ಕೇಳಿದ್ದು. ಆದರೆ ಬಹಳ ದೀರ್ಘಕಾಲ ಆದ್ರಿಂದ ಈಗ ಅವಳಿಗೆಲ್ಲ ಮರ್ತೋಗ್ಬಿಟ್ಟಿದೆ. ಮತ್ತು ಅವಳು ಸ್ತ್ರೀ ಆದ್ರಿಂದ ಅದೇ ತತ್ವವನ್ನು ಮತ್ತೆ ಅವಳು ಮನನ ಮಾಡಲಿಲ್ಲ. ನಾನು ಮಾತ್ರ ಅದೇ ತತ್ವವನ್ನು ಮನನ ಮಾಡಿಕೊಂಡಿದ್ದೇನೆ. ಅದನ್ನು ನಿಮಗೆ ಹೇಳ್ತಿದ್ದೇನೆ. ನಾರದರ ಅನುಗ್ರಹದಿಂದ ನನಗೆ ಅದು ಸ್ಮರಣವೇ ಹೋಗಿಲ್ಲ ಇವತ್ತಿಗಿನ್ನು. ನನ್ನ ಮಾತಿನ ಮೇಲೆ ವಿಶ್ವಾಸ ಇದೆ, ನಿಮಗೂ ತತ್ವಜ್ಞಾನ ಆಗ್ತದೆ. ನನ್ನ ತಾಯಿಯಂತೆ ಬೇರೆ ಸ್ತ್ರೀಯರಿಗೂ, ನಮ್ಮ ರಾಕ್ಷಸ ಸಾಮ್ರಾಜ್ಯದ ಬೇರೆ ಸ್ತ್ರೀಯರಿಗೂ, ಬೇರೆ ಬಾಲಕರಿಗೂ ತತ್ವಜ್ಞಾನ ಆಗ್ತದೆ. ಅದಕ್ಕಾಗಿ ನೀವು ನನ್ನ ಮಾತನ್ನು ನಂಬಿರಿ ಅಂತ ಅವರಿಗೆಲ್ಲ ಹೇಳಿದರು. ಅದರಂತೆ ಅವರು ನಂಬಿದರು. ಅವನು ಸುದೀರ್ಘವಾದ ಉಪದೇಶವನ್ನೇ ಕೊಟ್ಟಿದ್ದ. ಆದರೆ ಅದೆಲ್ಲವನ್ನೂ ನಾವಿಲ್ಲೇನು ನೋಡಬೇಕಾಗಿಲ್ಲ. ನಮಗೆ ಶ್ರದ್ಧಾ ಏನಿರಬೇಕು, ನಾವೇನೇನು ಮಾಡಬೇಕು. ನಾರದ ಹೇಳಿದ್ದೀನಿ, ಅದನ್ನು ಹೇಳ್ತೇನೆ ಕೇಳಿ. ಗುರು ಶುಶ್ರೂಷೆಯ, ಗುರು ಹಿರಿಯರ ಸೇವಾ ಮಾಡಬೇಕು. ಅದರಲ್ಲೂ ಯಾರು ಜ್ಞಾನೋಪದೇಶಕ್ಕೆ ಗುರು ಇರ್ತಾನೆ ಅವನು ಸೇವಾ ಮಾಡಬೇಕು, ಅವನಿಗೆ ಭಕ್ತಿ ತೋರಿಸ್ಬೇಕು. ತನ್ನ ಸಂಪತ್ತಿ ಏನಿದೆ ಅದನ್ನೆಲ್ಲವನ್ನೂ ಭಗವಂತನಿಗೆ ಅರ್ಪಿಸಬೇಕು. ಮತ್ತೆ ನಿತ್ಯ ಸಜ್ಜನರ ಸಂಘದಲ್ಲಿರಬೇಕು. ಮತ್ತೆ ಶಾಸ್ತ್ರದಲ್ಲಿ ಹೇಳಿದಂತೆ ಆ ಭಗವಂತನ ಆರಾಧಿಸಬೇಕು. ಅವನ ಕುರಿತಾದ ಕಥೆಗಳೇನಿದೆ ಆ ಕಥೆಗಳನ್ನೆಲ್ಲ ಕೇಳಬೇಕು. ಇಲ್ಲಿ ಕಥಾ ಅಂತ ಹಿಂಗೆ ಬಂತಲ್ಲ, ಕಥೆ ಅಂದ್ರೆ ಕೇವಲ ಲೀಲೆಗಳು, ಅವನು ಎಲ್ಲಿ ಹುಟ್ಟಿದ, ಯಾವ ರಾಕ್ಷಸರನ್ನು ಕೊಂದ, ಏನು ಮದುವೆ ಮಾಡ್ಕೊಂಡ, ಇದಷ್ಟೇ ಕಥಾ ಅಲ್ಲ. ತತ್ವಜ್ಞಾನ, ತತ್ವಜ್ಞಾನದ ಸೂಕ್ಷ್ಮ ಅಂಶಗಳು, ಅದೆಲ್ಲವನ್ನು ಕೂಡ ಗುರುವಿನ ಮೂಲಕ ಕೇಳಿ ತಿಳ್ಕೊಳ್ಬೇಕು. ಯಾವುದು ಸಾಧ್ಯವೋ ಅದನ್ನೆಲ್ಲ ತಾನು ಅಧ್ಯಯನ ಮಾಡಬೇಕು. ಕಥಾ ಅಂದ್ರೆ ವಾಸ್ತವಿಕವಾಗಿ ಭಗವಂತನ ತತ್ವ ಅಂತ ಅರ್ಥ. ಮತ್ತೆ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾದದ್ದು, ಭಗವಂತ ಎಲ್ಲರಲ್ಲೂ ಇದ್ದಾನೆ. ಹರಿ ಸರ್ವೇಷು ಭೂತೇಷು ಭಗವಾನ್ ಆಸ್ತ ಈಶ್ವರ ಇತಿ ಸರ್ವಾಣಿ ಇತಿ ಭೂತಾನಿ ಮನಸ ಕಾಮೈಸ್ತೈ ಸಾಧುಮಾನಯೇತ್. ನಮ್ಮ ಸುತ್ತಮುತ್ತ ಇರುವಂತಹ ಯಾವ್ಯಾವ ಜೀವಗಳಿದೆಯಲ್ಲ ಎಲ್ಲ ಕಡೆ ಭಗವಂತನನ್ನು ಕಾಣಬೇಕು. ಭಗವಂತನನ್ನು ಕಂಡು ಆಯಾ ಜೀವಕ್ಕೆ, ಆಯಾ ವ್ಯಕ್ತಿಗೆ ಹೇಗೆ ಆರಾಧನೆ ಮಾಡಬೇಕೋ ಹಾಗೆ ಮಾಡಬೇಕು. ಗುರುಗಳೇ ಇದ್ರೆ ಅವ್ರು ಸೇವಾ ಮಾಡ್ತಾರೆ. ಮಕ್ಕಳಿದ್ರೆ ಮಕ್ಕಳಿಗೆ ಸ್ನಾನ ಮಾಡಿಸ್ತೀವಿ, ಅವುಗಳಿಗೆ ಆಹಾರ ತಿನ್ನಿಸ್ತೀವಿ. ಮತ್ತೆ ಯಾರೋ ಮನೆಗೆ ಬರ್ತಾರೆ ಅತಿಥಿಗಳು, ಅಭ್ಯಾಗತರು, ಅವ್ರಿಗೊಂದು ಏನೋ ಅನ್ನ ಇತ್ಯಾದಿ ಆಹಾರವನ್ನು ಹಾಕ್ತೀವಿ. ಗುರುಗಳಿಗೆ ಸೇವಾ ಮಾಡಿದಂತೆ ಅವ್ರಿಗೆ ಮಾಡದೇ ಇರಬಹುದು. ಆದರೆ ಯಾರ್ಯಾರಿಗೆ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು. ಇವೆಲ್ಲ ಭಗವಂತನ ಭಕ್ತಿ ಹೆಚ್ಚಾಗಲಿಕ್ಕೆ ಒಂದು ಉಪಾಯ. ಇದನ್ನು ನಾವು ಆಚರಿಸಬೇಕು. ನಾವು ಮನಸ್ಸಿನ ಮಲಗಳನ್ನು ಗೆಲ್ಲಬೇಕು. ಭಗವಂತನ ಲೀಲೆಗಳನ್ನು ಕೇಳಿದಾಗಲ್ಲ, ಅವನು ಮಾಡಿದ ಸೃಷ್ಟಿ, ಅವನು ಮಾಡಿದ ಸಂಹಾರ, ಭಕ್ತರನ್ನು ಅವನು ಪಾಲಿಸಿದ್ದು, ಇದನ್ನೆಲ್ಲ ಕೇಳಿದಾಗ ಭಕ್ತನಿಗೆ ಆನಂದ ಆಗ್ತದೆ, ಮೈಯಲ್ಲಿ ರೋಮಾಂಚನ ಆಗ್ತದೆ, ಕಣ್ಣಿಂದ ನೀರು ಹರಿತದೆ, ಕಂಠ ಗದ್ಗದ ಆಗ್ತದೆ, ಅಳ್ತಾನೆ, ಕುಣಿತಾನೆ. ಇದೆಲ್ಲ ಮಾಡಬೇಕು, ಸಂಕೋಚ ಮಾಡಬೇಕಾಗಿಲ್ಲ. ಒಂದೊಂದ್ಸರಿ ದೆವ್ವ ಹಿಡಿದವರಂತೆ ಜೋರಾಗಿ ನಗ್ತಾನೆ, ಜೋರಾಗಿ ಆಕ್ರೋಶ ಮಾಡ್ತಾನೆ. ಯಾರು ಸುತ್ತಮುತ್ತಲು ಭಕ್ತರಿದ್ದಾರೆ ಅವರಿಗೆಲ್ಲ ನಮಸ್ಕಾರ ಮಾಡ್ತಾನೆ. ಮತ್ತೆ ನಾರಾಯಣಿ ತ್ಯಾತ್ಮಗತಿ ಗತಪ್ರಪ, ಏನೂ ನಾಚಿಕೆ ಇಲ್ಲದೆ ಜೋರಾಗಿ ಭಗವಂತನ ನಾಮವನ್ನು ಹೇಳ್ತಾನೆ. ಈ ತರ ಮಾಡ್ತಾ ಇದ್ರೆ ಕೊನೆಯ ಒಂದು ದಿವಸ ಭಗವಂತನನ್ನ
ಕಾಣೋದು ಸಾಧ್ಯ ಆಗ್ತದೆ. ನೋಡಿ, ನೀವು ಎಲ್ಲರೂ ಅಸುರರ ಮಕ್ಕಳು, ರಾಕ್ಷಸರ ಮಕ್ಕಳು. ನಾವು ರಾಕ್ಷಸರ ಮಕ್ಕಳು, ನಮ್ಗೇನು ತತ್ವಜ್ಞಾನ ಬರ್ತದೆ, ಎಲ್ಲಿಂದ ಬರ್ತದೆ ಅಂತ ಅನ್ಕೋಬೇಡಿ. ಭಗವಂತನ ಆರಾಧನೆ ಮಾಡೋದು ಏನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಕೋಟಿ ಪ್ರಯಾಸೋಸುರ ಬಾಲಕ ಹರಿಯ ಉಪಾಸನೆ ಸ್ವೇ ಹೃದಯ ಛಿದ್ರವತ್ಸ್ಥಿತ. ನಮ್ಮ ಹೃದಯದಲ್ಲಿ ಆಕಾಶ ಇದೆಯಲ್ಲ, ಈ ಆಕಾಶದಷ್ಟೇ ಸಹಜವಾಗಿ ಭಗವಂತ ನಮ್ಮ ಹೃದಯದೊಳಗಿದ್ದಾನೆ. ನಮಗೆ ಆತ ಗೆಳೆಯನಾಗಿದ್ದಾನೆ, ಅನಾದಿ ಕಾಲದಿಂದ ಆತ ಗೆಳೆಯ. ನಾವೆಲ್ಲಿ ದೂರ ಹೋಗಬೇಕಾಗಿದೆ? ಬೇರೆ ಯಾವ ಕ್ಷೇತ್ರಕ್ಕೆ ಹೋಗ್ರಿ ಬಿಡ್ರಿ, ಒಳಗಿರೋ ಭಗವಂತನಂತೂ ನಿತ್ಯ ಆರಾಧನೆ ಮಾಡಲೇಬೇಕು. ನಮ್ಮ ಹೃದಯ ಕಮಲದಲ್ಲಿರುವ ಭಗವಂತನ ಪ್ರೀತಿಗಾಗಿ ಅವನ ಪ್ರೇರಣೆಯಿಂದ ಈ ಎಲ್ಲ ಕರ್ಮಗಳನ್ನು ಮಾಡ್ತೀನಿ ಅಂತ ನಿತ್ಯ ಸಂಕಲ್ಪ ಮಾಡಬೇಕು. ಅದರಿಂದ ಬೇರೆ ಕ್ಷೇತ್ರಗಳಿಗೆ ಹೋಗುವುದು ಅದು ಮುಖ್ಯವೇ. ನಿತ್ಯ ನಾವು ಮಾಡಬೇಕಾದದ್ದು ಇದು, ಒಳಗಿರುವ ಭಗವಂತನ ಆರಾಧನೆ. ನಮ್ಮ ಹಣ, ಗಳಿಸಿದ ಹಣ, ಕಟ್ಟಿಕೊಂಡ ಹೆಂಡತಿ, ಗಂಡ, ನಮ್ಮ ಆಸ್ತಿ, ಇವೆಲ್ಲ ಎಷ್ಟು ದಿವಸ ಇರ್ತವೆ? ಕೆಲವು ಕಾಲ ನಮ್ಮ ಜೊತೆಗೆ ಇರ್ತವೆ, ಮತ್ತು ಕೆಲವು ಸರಿ ಕೈ ತಪ್ಪಿ ಹೋಗ್ತವೆ. ನಾವು ಎಷ್ಟು ದಿವಸ ಅದನ್ನು ಕಟ್ಕೊಳ್ಳೋದಿರೋದು ಸಾಧ್ಯ? ಮತ್ತೆ ನಾವು ಒಂದು ದಿವಸ ಸಾಯಬೇಕು ಅಂತಾದಾಗ ಅವೇ ಮುಂಚೆ ಹೋಗ್ಬೇಕು, ಅಥವಾ ನಾವಾದ್ರೂ ಮುಂಚೆ ಹೋಗ್ಬೇಕು. ಕಟ್ಟಿದ ಮನೆ ಒಂದು 100 ವರ್ಷ ಇರ್ತದೆ ಅಂತ ತಿಳ್ಕೊಂಡ್ರೆ, ನಾವ್ಯಾವಾಗ 30, 40, 50ನೇ ವಯಸ್ಸಿಗೆ ಮನೆ ಕಟ್ಟಿದ್ರೆ ಆ ಮನೆ ಇರೋದಕ್ಕಿಂತ ಮುಂಚೆ ನಾವೇ ಹೋಗ್ತೇವೆ. ಎಷ್ಟು ದಿವಸ ನಾವಿರೋರಿದ್ದೆ? ಒಂದು ದಿವಸ ಅದನ್ನು ಬಿಟ್ಟೇ ಹೋಗ್ಬೇಕು. ಎಲ್ಲ ಸಂಪತ್ತು, ಕಟ್ಟಿದ ಮನೆ, ಬಂಧುಗಳು ಎಲ್ಲರೂ ಬಿಟ್ಟು ಹೋಗ್ಬೇಕು. ಆದ್ದರಿಂದ ಭಗವಂತನನ್ನು ಆರಾಧನೆ ಮಾಡ್ರಿ. ಅವನು ಈ ಜಗತ್ತಿಗಿಂತ, ಎಲ್ಲ ಜೀವರಿಗಿಂತ ವಿಲಕ್ಷಣ. ಅದನ್ನು ನೀವೆಲ್ಲರೂ ಕಲಿಯಿರಿ. ಅವರಿಗೆ ಈ ಥರ ಪ್ರೇರಣೆ ಕೊಟ್ಟ. ಯಾರೇ ಆಗಲಿ, ಯಾಕೆ ನಮ್ಮ ಜಾತಿ, ನಮ್ಮ ಸಮಾಜ, ಮತ್ತೆ ನಾವು ಸ್ತ್ರೀಯರು, ನಾವು ಬಡವರು, ಬಲ್ಲವರು ವಿಚಾರ ಮಾಡಬೇಕು? ದೇವತೆ ಆಗಲಿ, ಅಸುರ ಆಗಲಿ, ಮನುಷ್ಯ ಆಗಲಿ, ಯಕ್ಷ ರಾಕ್ಷಸರಾಗಲಿ, ಗಂಧರ್ವರಾಗಲಿ, ಭಗವಂತನ ಪಾದ ಸೇವಾ ಮಾಡಿದರೆ ಇಹದಲ್ಲೂ ಪರದಲ್ಲೂ ಒಳ್ಳೇದಾಗೇ ಆಗ್ತದೆ. ನನಗೇ ಆಗಿದೆಯಲ್ಲ ನೋಡಿದ್ರು. ನಾನು ಹೇಳಿದೆ, ನನಗೆ ಬಂದ ಆಪತ್ತುಗಳೆಲ್ಲ ಹೋದವೋ ಇಲ್ಲ. ನಮ್ಮ ತಂದೆ ನನ್ನ ಕೊಲ್ಲಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟ, ಅದನ್ನೆಲ್ಲ ನೇರವಾಗಿ ಹೇಳಲಿಲ್ಲ. ಆದರೆ ನನಗೆ ಒಳ್ಳೇದಾಗೇ ಆಗಿದೆಯಲ್ಲ. ನನ್ನ ಯೋಗಕ್ಷೇಮಕ್ಕೆ ಏನಾದರೂ ಧಕ್ಕೆ ಬಂದಿದೆಯಲ್ಲ. ನಾಲ್ಕು ದ್ವಿಜತ್ವಂ, ಇದಕ್ಕೆ ಭಗವಂತನ ಆರಾಧನೆ ಮಾಡಲಿಕ್ಕೆ ಬ್ರಾಹ್ಮಣನಾಗಬೇಕಾ? ಅಗತ್ಯ ಇದೆಯಾ? ಇಲ್ಲ. ದೇವತೆ ಆಗ್ಬೇಕಾ? ಋಷಿ ಆಗ್ಬೇಕಾ? ಬಹಳ ಮಡಿ ಮೈಲಿಗೆ ಬೇಕಾ? ಯಾವಾಗ ಪೂಜೆ ಮಾಡ್ಲಿಕ್ಕೆ ಬೇಕು ಮಡಿ ಮೈಲಿಗೆ. ಆದರೆ ಭಗವಂತನ ನಿತ್ಯ ನೆನೆಯಲಿಕ್ಕೆ ಅಂಥ ಮಡಿ ಮೈಲಿಗೆ ಯಾಕೆ ಬೇಕು? ದಾನ, ತಪಸ್ಸು, ಎಲ್ಲೋ ಪಂಚಾಗ್ನಿ ನಡುವೆ ತಪಸ್ಸು, ನೀರಿನ ಆಳದಲ್ಲಿ ತಪಸ್ಸು, ಸಾವಿರಾರು ವರ್ಷದ ಕಾಲ ತಪಸ್ಸು, ಇದೆಲ್ಲ ಬೇಕಾ? ಅದರ ಅಗತ್ಯ ಏನಿದೆ? ಯಾವುದು ಬೇಕಾಗಿಲ್ಲ. ಪ್ರಿಯತೆ ಅಮಲಯ ಭಕ್ತ್ಯ ಹರಿ ನನ್ಯ ವಿಡಂಬನಂ. ಒಳಗಿನ ನಿರ್ಮಲವಾದ ಭಕ್ತಿ ಒಂದಿದ್ರೆ ಭಗವಂತ ಪ್ರಸನ್ನನಾಗ್ತಾನೆ. ಉಳಿದಿದ್ದೆಲ್ಲವೂ ನಾಟಕ ಅಂತ. ಭಕ್ತಿ ಒಂದಿಲ್ಲದೆ ಉಳಿದನ್ನೇನು ಮಾಡಿದ್ರು, ನಮ್ಮ ಜಾತಿ, ನಮ್ಮ ಜನಿವಾರ, ಉಳಿದೆಲ್ಲ ನಮ್ಮ ಉಪಕರಣಗಳು, ನಮ್ಮ ವೈಭವೋಪೇತವಾದ ಗರ್ಭಗೃಹ, ನಮ್ಮೆಲ್ಲದೂ ಉಳಿದೆಲ್ಲವೂ ನಾಟಕ. ನಾಟಕ ಮಾಡೋದು ಬೇಡ, ಒಳಗಿರುವ ಭಗವಂತನ ಆರಾಧನೆ ಮಾಡೋಣ. ಆದ್ರಿಂದ ದಾನವರೇ, ಎಲ್ಲ ಜೀವರಲ್ಲೂ ಭಗವಂತ ಇದ್ದಾನಲ್ಲ, ಎಲ್ಲ ಜೀವಿಗಳು ಒಡೆಯ ಅಲ್ವ, ಅವನಲ್ಲಿ ಭಕ್ತಿ ಮಾಡೋಣ. ದೈತ್ಯರು, ಯಕ್ಷರು, ರಾಕ್ಷಸರು, ಸ್ತ್ರೀಯರು, ಯಾರು ಬೇಕಾರಾಗಿರ್ಲಿ, ಗೋಪಾಲಕರಾಗಿರ್ಲಿ, ಪಕ್ಷಿಗಳಾಗಿರ್ಲಿ, ಅನೇಕ ಜನ ಭಗವಂತನ ಆರಾಧನೆ ಮಾಡಿ ಮೋಕ್ಷ ಪಡೆದೇ ಇದ್ದಾರಲ್ಲ. ಏತಾವಾರೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮತಃ ಏಕಾಂತ ಭಕ್ತಿರ್ ಗೋವಿಂದೇ ಸರ್ವತ್ವ ದರೀಕ್ಷಣಂ. ಭಗವಂತನಲ್ಲಿ ಗಾಢವಾದ ಭಕ್ತಿ ಮತ್ತು ಅವನನ್ನು ಎಲ್ಲ ಕಡೆ ಕಾಣುವುದು. ಜಾತಿ, ಲಿಂಗ, ವರ್ಗ ಭೇದ ಇಲ್ಲದೇನೆ ಪ್ರಾಣಿ, ಪಕ್ಷಿ ಎಲ್ಲ ಕಡೆಗೂ ಅವನು ಕಾಣುವುದೇ ದೊಡ್ಡ ಪರಮ ಪುರುಷಾರ್ಥ. ಇದು ತಾರಕ. ಇದರಿಂದ ಭಕ್ತಿ ಆಗೋದು. ಅದನ್ನ ಮುಂದೆ ಇನ್ನೊಂದು ಕಡೆ ಹೇಳ್ತಾರೆ, ನಾವು ಅದನ್ನ ನೋಡೋರಿದ್ದೇವೆ. ವಿಸೃಜ್ಯ ಸ್ವಯಂ ಆತ್ಮಸ್ಥಾಂ ದೃಶ್ಯ ಕ್ರೀಡಾಂಚ ಮೈ ದೈಹಿಕೀಂ ಪ್ರಣವೇ ದಂಡವದ್ ಭೂಮೌ ಆಶ್ವಚಂಡಾಲ ಗೋಖರಂ. ಇದನ್ನು ಹಿಂದೆ ಅನೇಕ ಸರಿ ಹೇಳಿದ್ದೆ. ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದಲ್ಲ. ಅಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ನೀವು ದೇವರಿದ್ದಾನೆ ಅಂತ ಕಂಡ್ರೆ, ಕಾಣುವುದಂದ್ರೆ ಈಗ ನಮಗೆ ದೇವ್ರ ಸಾಕ್ಷಾತ್ಕಾರ ಆಗಿಲ್ಲ, ಆದರೆ ದೇವರಿದ್ದಾನೆ ಅಂತ ನಿಶ್ಚಿತ ಆಗ್ತದೆ. ನಮ್ಮ ಮನಸ್ಸಿಗೆ ನಿಶ್ಚಿತ ಆದರೆ ಅವನಿಗೆ ನೀವು ಹೋಗಿ ಕಾಲಿಗೆ ಬಿದ್ದರೂ ಅದು ಭಾರಿ ಯೋಗ್ಯನೇ.
ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಶ್ಲೋಕದಲ್ಲಿ, ವಿಸೃಜ್ಯ ಸ್ವಯಂ ಆತ್ಮಸ್ಥಾಂ ವ್ರೀಡಾಂ. ಸಾಮಾನ್ಯವಾಗಿ ನಮಗೆ ಇನ್ನೊಬ್ಬ ವ್ಯಕ್ತಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ, ಪೂರ್ತಿ ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ಹಿಂಜರಿಕೆ ಆಗ್ತದೆ. ಅದಕ್ಕೆ ನೂರಾರು ಕಾರಣಗಳಿರ್ತವೆ. ಒಂದು ನಮ್ಮ ಜಾತಿಯ ಮದ ಕಾರಣ ಇರ್ತದೆ, ಸಂಪತ್ತಿನ ಮದ ಕಾರಣ, ಅಧಿಕಾರದ ಮದ, ಪಾಂಡಿತ್ಯದ ಮದ, ಏನೇನೋ ಕಾರಣಗಳಿರ್ತವೆ. ಅದರಿಂದ ನಾವು ಇನ್ನೊಬ್ಬ ಜಾತಿಯವರಿಗೆ ಕಾಲಿಗೆ ಬೀಳೋದು ಹೇಗೆ, ಇನ್ನೊಬ್ಬ ವ್ಯಕ್ತಿಗೆ ನಮ್ಗಿಂತ ಅವನು ಕೀಳು, ಅದರಿಂದ ಅವನಿಗೆ ಕಾಲಿಗೆ ಬೀಳೋದು ಹೇಗೆ ಅಂತೆಲ್ಲ ಇರ್ತದೆ ನಮ್ಗೆ. ಈ ನಾಚಿಕೆಯನ್ನು ಬದಿಗೊತ್ತಿ ಬಿಸಾಕ್ರಿ, ಭಾಗವತ ಹೇಳ್ತದೆ ಮುಂದೊಂದು ಕಡೆ. ಪ್ರಣಮೇ ದಂಡವದ್ ಭೂಮು, ಸಾಷ್ಟಾಂಗ ನಮಸ್ಕಾರ ಮಾಡ್ರಿ ಅಂತ. ಸಾಷ್ಟಾಂಗ ನಮಸ್ಕಾರ ಮಾಡಿ, ಯಾವ ಜಾತಿಯವನಿಗಾದ್ರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗ್ರಿ. ಆಶ್ವ ಚಂಡಾಲ ಗೋಕರು, ನಾಯಿಗೆ ನಮಸ್ಕಾರ ಮಾಡ್ಬೇಕು ಅನ್ಸಿದೆ ಮಾಡ್ರಿ. ನಾಯಿ ಮಾಂಸ ತಿನ್ನುವ ನೀಚ, ನೀವು ಯಾರನ್ನ ನೀಚ ಅಂತ ತಿಳ್ಕೊಂಡಿದ್ದೀರಿ, ಸಮಾಜ ಯಾರನ್ನ ನೀಚ ಅಂತ ತಿಳಿದಿದೆ, ಸಮಾಜ ತಿಳಿದಿದೆ, ನೀವು ತಿಳ್ಕೊಂಡಿದ್ದೀರಿ ಅಂತ ಹೇಳಿದೆ. ಭಗವಂತನ ದೃಷ್ಟಿಯಲ್ಲಿ ಯಾರು ನೀಚ ಯಾರು ಉಚ್ಚ ಅನ್ನೋದು ಬಹಳ ಸೂಕ್ಷ್ಮವಾದ ಸಂಗತಿ. ಭಕ್ತನೇ ಉಚ್ಚ, ಭಕ್ತ ಅಲ್ಲದೇ ಇದ್ದವನೇ ನೀಚ ಭಗವಂತನ ದೃಷ್ಟಿಯಲ್ಲಿ. ಅಂಥವ್ರಿಗೆ ಯಾರಿಗಾದ್ರೂ ಹೋಗಿ ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿದ್ರೆ ಭಗವಂತನನ್ನ ಅಲ್ಲಿ ಒಳಗೆ ಕಂಡಿದ್ದೀರಿ ಅಂತ ಅರ್ಥ ಅಂತ ಹೇಳ್ತಾರೆ. ಅಷ್ಟು ಸುಲಭ ಸಂಗತಿ ಅಲ್ಲ. ಪ್ರವಚನ ಹೇಳಿದಷ್ಟು ಆ ಥರ ನಮಸ್ಕಾರ ಮಾಡಲಿಕ್ಕೆ ದೃಢವಾದ ಮನಸ್ಸು ಬರೋದಿಲ್ಲ. ಇದ್ರ ಬಗ್ಗೆ ಹೀಗೆ ನಮಸ್ಕಾರ ಮಾಡಬಹುದಾ ಅನ್ನೋದ್ರ ಬಗ್ಗೆ ಅನೇಕ ಜನ ಹಿರಿಯ ವಿದ್ವಾಂಸರು ಅವ್ರ ಜೊತೆ ಚರ್ಚೆ ಮಾಡಿದ್ರು. ನೀವು ಎಲ್ಲಿ ಸಿಕ್ಕಲ್ಲಿ ಹಾಗೆಲ್ಲ ಕಾಲು ಮುಗಿಯುವಂತಿಲ್ಲ ಅಂತ ಕೆಲವರು ಅಂದ್ರು. ಕೆಲವರು ಒಬ್ರು ಹಿರಿಯ ವಿದ್ವಾಂಸರು, ನಿಮ್ಗಲ್ಲಿ ದೇವರಿದ್ದಾನೆ ಅಂತ ಖಂಡಿತ ಕಣ್ಣಿಗೆ ಕಾಣಬೇಕಾಗಿಲ್ಲ, ನಿಮ್ಗೆ ಮನವರಿಕೆ ಆಗಿದೆ, ನೀವು ನಮಸ್ಕಾರ ಮಾಡ್ಲಿಕ್ಕೆ ಏನೂ ತಪ್ಪಿಲ್ಲ ಅಂತ ಒಬ್ರು ಹೇಳಿದ್ರು. ಬಹಳ ಅಲ್ಲದೆ ಹೋದ್ರು ಒಂದೆರಡು ಕಡೆ ಆ ಥರ ನಮಸ್ಕಾರ ಮಾಡಿದ್ದೀನಿ. ಜಾತಿಯ, ಲಿಂಗದ, ವರ್ಗದ ಭೇದವನ್ನು ಗಮನಿಸಿದೆ, ಒಂದೆರಡು ಕಡೆ ಆ ಥರ ನಮಸ್ಕಾರ ಮಾಡಿದ್ದೀನಿ. ಆದರೆ ಎಲ್ಲ ಕಡೆ ಆ ಥರ ನಮಸ್ಕಾರ ಮಾಡಲಿಕ್ಕೆ ಮನಸ್ಸನ್ನ ಅಷ್ಟು ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಪ್ರವಚನ ಹೇಳಿದಷ್ಟು ಅದು ಆಚರಣೆಗೆ ತರೋದಷ್ಟು ಸುಲಭ ಅಲ್ಲ. ಆದರೆ ಈ ಶ್ಲೋಕಗಳನ್ನು ಓದಿದ ಮೇಲೆ, ಭಾಗವತ ಹೇಳಿದ ಮೇಲೆ, ಪ್ರವಚನ ನಾನು ಕೇಳಿದ ಮೇಲೆ, ಅದನ್ನು ಪ್ರವಚನ ಮಾಡಿದ ಮೇಲೆ, ಇದನ್ನು ಆಚರಣೆಗೆ ತರದೆ ಹೋದರೆ ಹೇಳಿ ಏನು ಉಪಯೋಗ, ಕೇಳಿ ಏನು ಉಪಯೋಗ ಅಂತ ಅನಿಸಿ ಅಂಥ ಒಂದು ಕಡೆ, ಒಂದೆರಡು ಕಡೆ ಲಿಂಗ ಭೇದ, ವರ್ಗ ಭೇದ, ಜಾತಿ ಭೇದ ಇಲ್ದೇನೆ ನಮಸ್ಕಾರ ಮಾಡಿದ್ದೇನೆ ಅಂತ ನಂದೇನು ಹೆಗ್ಗಳಿಕೆ ಹೇಳ್ಕೊತಿಲ್ಲ. ಓದಿದ್ಮೇಲೆ ಕಾರ್ಯರೂಪಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳಿದ್ದಾರೆ. ಎಂತೆಂಥವ್ರು ಸಮಾಜದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಭಕ್ತರಿದ್ದಾರೆ, ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಗೊತ್ತಿಲ್ಲ, ಎಷ್ಟೆಷ್ಟು ಥರದ ಭಗವಂತನ ಭಕ್ತಿಯನ್ನು ನೋಡೋರಿದ್ದಾರೆ. ಭಗವಂತನ ಭಕ್ತರನ್ನು ಕಂಡ ಕೂಡಲೇ ಭಗವಂತರನ್ನೇ ಕಂಡಷ್ಟು ಆನಂದಪಟ್ಟು ಕಾಲಿಗೆ ನಮಸ್ಕಾರ ಮಾಡೋರು ನೀವೇ ನೋಡಿರ್ತೀರಿ ಬೇಕಾಷ್ಟಂತ. ಆದ್ರಿಂದ ಬೇರೆಯವ್ರು ದೊಡ್ಡದಲ್ಲ, ನಾವು ಮಾಡಬೇಕು ಅನ್ನೋದು ದೊಡ್ಡದಷ್ಟೇ, ನಾವು ಮಾಡಬೇಕು ಅನ್ನೋದು ಕಲಿಬೇಕಾದಷ್ಟೇ. ಇದನ್ನೆಲ್ಲ ಹೇಳಿ ಕೇಳಿ ಅವ್ರಿಗೆ ಭಾರಿ ಆನಂದ ಆಗಿಬಿಡ್ತು. ಅವರೆಲ್ಲ ಇವನು ಹೇಳಿದ್ರೆ ಒಪ್ಕೊಂಡ್ಬಿಟ್ರು ದೈತ್ಯ ಬಾಲಕರು. ಈ ಕಡೆ ಶುಕ್ರಾಚಾರ್ಯರ ಮಗ ಷಂಡ ಮರ್ಕ ಅಂತ ಇನ್ನೊಬ್ಬ, ಅವರಿಗೆಲ್ಲ ಏನು ಈ ಹುಡುಗರೆಲ್ಲ ಇಷ್ಟು ಹಾಳಾಗಿ ಹೋದ್ರಲ್ಲ, ಇನ್ನೊಬ್ಬ ಮಂಗ ತಾನು ಹಾಳಾಗೋದ್ರದ್ದು ಊರೆಲ್ಲ ಹಾಳು ಮಾಡಿತು ಅಂತ ಹೇಳಿ ನಾವು ಗುರುಕುಲ ಎಲ್ಲ ಹಾಳು ಮಾಡಿಬಿಟ್ಟ ಅಂತ ಅವ್ರಿಗೆ ಚಿಂತೆ ಆಯಿತು. ಈಗ ಹಿರಣ್ಯಕಶಿಪುವಿಗೆ ತಡೆದಿಕ್ಕಾಗಲಿಲ್ಲ. ಮಗನನ್ನು ನಾನೇ ಕೊಂದು ಬಿಡ್ತೀನಿ ಅಂತ ವಿಚಾರ ಮಾಡಿ ಅವನ್ನ ಕರ್ಕೊಂಬಂದ. ಪ್ರಹ್ಲಾದ ಮುಂದೆ ನಿಂತಿದ್ದ, ಕೈ ಮುಗಿದು ನಿಂತಿದ್ದ ತಂದೆ ಎದುರಿಗೆ. ಅವನ ವಯಸ್ಸು, ಅವನ ಭಗವದ್ಭಕ್ತಿ ಇತ್ಯಾದಿಗಳನ್ನು ಗಮನಿಸಿದ್ರೆ ದಂಡನೆಗೆ ಯೋಗ್ಯ ಅಲ್ಲ ಅವನು. ಆದರೆ ಹಿರಣ್ಯಕಶಿಪುವನ್ನು ಬೈಲಿಕ್ಕೆ ಮಾಡಿ, ಮೂರ್ಖ ಕುಲಗೇಡಿ, ನಿನಗೆ ಕೊಂದೇ ಬಿಡ್ತೇನೆ ಅಂತ ಆಲೋಚನೆ ಮಾಡಿ. ನಾನು ಕುಪಿತ ಆದರೆ ಇಡೀ ಲೋಕವೇ, 3 ಲೋಕವೇ ಹೆದರ್ತವೆ, ನಿನಗೇನು ಇಷ್ಟ ಧೈರ್ಯ, ಯಾರ ಶಕ್ತಿ ನಿನಗೆ ಧೈರ್ಯ ಕೊಟ್ಟಿದೆ, ಯಾರನ್ನು ನಂಬಿ ನಾನು ತಿರುಗಿ ನಿಂತಿದ್ದೆ. ಅದಕ್ಕವನೇನು ಹೇಳಿದ, ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಮರೇಶಾಂ. ರಾಜ ತಂದೆಯನ್ನು ಸಂಬೋಧನೆ ಮಾಡಿದ. ನನಗೆ ಮಾತ್ರ ಅಲ್ಲ, ನಿನಗೂ ಒಬ್ಬನೇ ಬಲ ಕೊಡೋ, ಈ ಜಗತ್ತಿಗೆಲ್ಲ ಬಲ ಕೊಡ್ಲಿಕ್ಕೆ ಇರೋನು ಒಬ್ಬನೇ, ಸಮಸ್ತ ಪ್ರಪಂಚಕ್ಕೂ ಅವನೇ ಬಲ ಕೊಟ್ಟವನು. ನಿನಗೆ ಯಾರು ಬಲ ಕೊಟ್ಟನು? ನನಗೂ ಅವನೇ ಬಲ ಕೊಟ್ಟಿದ್ದಾನೆ. ಅವನು ಎಲ್ಲದಕ್ಕೂ ನಿಯಾಮಕ. ಎಷ್ಟು ಧೈರ್ಯ ಇರಬೇಕಲ್ಲ ಹುಡುಗನಿಗೆ. ಜಹಿ ಆಸುರಂ ಭಾವಂ
ನಿನ್ನ ಮನಸ್ಸಿನಲ್ಲಿ ಅಸುರ ಶಕ್ತಿ ತುಂಬಿಕೊಂಡಿದೆ, ದೈತ್ಯ ಶಕ್ತಿ ತುಂಬಿಕೊಂಡಿದೆ, ಅದನ್ನ ಕಿತ್ತೆಗಿ. ನಿನಗೆ ನಿಜವಾದ ಶತ್ರು ಅಂದ್ರೆ ಬೇರೆ ಯಾರು ಅಲ್ಲ, ಯಾರೋ ಭಗವಂತನ ಭಕ್ತರು ನಿನ್ ಶತ್ರು ಅಲ್ಲ, ನಿನ್ನ ಮನಸ್ಸೇ ನಿನ್ ಶತ್ರು. ಅದನ್ನ ಬಿಡು. ತಂದೆಗೆ ನಾನು ನಿಂತು ಮಾತು, ಕಾಮ ಕ್ರೋಧ ಈ ಎಲ್ಲ ಶತ್ರುಗಳನ್ನು ಗೆಲ್ಲೋದು. ಅದನ್ನು ಗೆಲ್ಲದೇನೆ ಹೊರಗೆ ಯಾರ್ಯಾರನ್ನೂ ಗೆದ್ವಿ, ಅವ್ರನ್ನ ಸೋಲಿಸಿದ್ವಿ, ಇವ್ರನ್ನ ಸೋಲಿಸಿದ್ವಿ ಅಂತ ಏನು ಹೇಳ್ಕೊಂಡು ಓಡಾಡ್ತೆ. ಇಲ್ಲ 3 ಲೋಕ ಗೆದ್ದೆ, ಪಾತಾಳ ಗೆದ್ದೆ, ಅದನ್ನ ಗೆದ್ದೆ ಅಂತ ಹೇಳ್ತೆ. ನಿನ್ನ ಕಾಮಕ್ರೋಧವನ್ನೇ ನೀನು ಗೆದ್ಕೊಂಡಿಲ್ಲ. ಹಿರಣ್ಯಕಶಿಪಿಗೆ ಮೈ ಉರಿತು. ಆಯ್ತು, ನನ್ನ ಕೈಯಿಂದ ನೀನು ಸಾಯಬೇಕು ಅಂತ ಹೊರಟಿದ್ದೀನಿ, ತೀರ್ಮಾನ ಆಯ್ತು. ಈಗ ಎಲ್ಲಾ ಕಡೆ ಇದ್ದಾನಲ್ಲ, ಎಲ್ಲಾ ಕಡೆ ಇದ್ದಾನ ಭಗವಂತ ಅಂತ ಹೇಳ್ತಿದ್ಯಲ್ಲ, ಅವನು ಕಸ್ಮಾತ್ ಸ್ತಂಭೇನ ದೃಶ್ಯತೆ. ನಮ್ಮ ಎದುರಿಗೆ ಈ ಕಂಬ ಇದೆಯಲ್ಲ, ಈ ಕಂಬದಲ್ಲಿ ಯಾಕೆ ಕಾಣ್ತಿಲ್ಲ ಅವನು? ಆ ಭಗವಂತನನ್ನು ಹೊರಡ್ತಿದ್ಯಲ್ಲ, ನಿನ್ನ ತಲೆನೇ ಕತ್ತರಿಸ್ತೇನೆ, ಖಡ್ಗ ತಗೋತೇನೆ, ನಿನ್ನ ತಲೆ ಕತ್ತರಿಸ್ಕೊಂಡಿದ್ದೇನೆ, ಆ ಭಗವಂತ ಬಂದು ರಕ್ಷಿಸೋದಿದ್ರೆ ರಕ್ಷಿಸಲಿ ಅಂತ ಹೇಳಿ ಕೈಯಲ್ಲಿ ಅವನ ಮಗನನ್ನ ದುರ್ಗುಟ್ಟಿ ನೋಡಿದ. ಕೈಯಲ್ಲಿ ಖಡ್ಗ ತಗೊಂಡು ಆ ಮೊದಲು ತನ್ನ ಮುಷ್ಟಿಯಿಂದ ಕಂಬಕ್ಕೆ ಗುದ್ದಿದ. ಎದುರಿಗಿರುವ ಮಗನನ್ನು ಕೊಲ್ಲಿಕ್ಕೆ ಇನ್ನೂ ಹೋಗಿದ್ದಿಲ್ಲ. ಪ್ರಾಯ ಕೊಲ್ಲಬೇಕು ಅಂತ ಅನ್ಕೊಂಡಿದ್ದ, ಆದ್ರೆ ಕೊಲ್ಲಿಕ್ಕೆ ಅವನಿಗೂ ಅಷ್ಟು ಮನಸ್ಸಾಗಿರ್ಲಿಕ್ಕಿಲ್ಲ. ಏನಾದರೂ ಮಗನೇ ಅಲ್ಲ, ನಿನ್ನನ್ನು ಕೊಲ್ತೇನೆ, ಈಗ ಭಗವಂತ ಬಂದು ರಕ್ಷಿಸಲಿ ಅಂತಂದ. ಹಾಗಾದ್ರೆ ಖಡ್ಗ ತಗೊಂಡು ಮೊದಲು ಆ ಮಗನ ಮೇಲೆ ಪ್ರಯೋಗ ಮಾಡಬೇಕಿತ್ತು, ಅದನ್ನ ಮಾಡಲಿಲ್ಲ ಅಂತ ಕಾಣಿಸ್ತು. ಕಂಬಕ್ಕೆ ಹೊಡೆದ. ಸ್ತಂಭಂ ತಥಾಡಾತಿ ಬಲಸ್ವ ಮುಷ್ಟಿನ. ಇನ್ನು ಕೆಲವು ಬೇರೆ ಪುರಾಣಗಳಲ್ಲಿ ಪಾದದಿಂದ ಗುದ್ದಿದ, ಕಾಲಿನಿಂದ ಗುದ್ದಿದ ಅಂತ ವರ್ಣನೆ ಇದೆ. ಅಂತೂ ಕೆಲವು ಕಡೆ ಗದೆಯಿಂದ ಹೊಡೆದ ಅಂತ ನೀವು ಕೇಳಿರ್ತೀರಿ. ಗದೆಯಿಂದ ಹೊಡೆದಲ್ಲಿ ಕೇಳಿಲ್ಲ, ಮುಷ್ಟಿಯಿಂದ ಗುದ್ದಿದ. ಮುಷ್ಟಿಯಿಂದ ಗುದ್ದಿದ ಕೂಡಲೇ ಆ ಬ್ರಹ್ಮಾಂಡ, ಆ ಕಂಬದ ಒಳಗಿಂದ ಭಯಾನಕವಾದ ನಾದ ಹೊರಗೆ ಬಂತು. ಇಡೀ ಬ್ರಹ್ಮಾಂಡ, ಇಡೀ 3 ಲೋಕ ಎಲ್ಲ ಸ್ಫೋಟ ಆಗೋಯ್ತೇನೋ ಅನ್ನುವಂಥ ಮಹಾ ಸ್ಫೋಟ. ಬ್ರಹ್ಮಾದಿ ದೇವತೆಗಳಿಗೆ ಭಯವೇ ಆಯ್ತು, ನಮ್ಮ ಲೋಕ ಎಲ್ಲ ನಾಶ ಆಗೋ ಸಂದರ್ಭ ಬಂತಿದ್ದು ಅಂತ. ಇದಾದ್ಮೇಲೆ ಮಗನನ್ನು ಕೊಲ್ಲಬೇಕು ಅಂತ ಹೋದ. ಆವಾಗ ಹಿಂದೆಂದೂ ತಮಗೆ ಜೀವಮಾನದಲ್ಲೇ ಕೇಳದೇ ಇರುವಂಥ ಒಂದು ಮಹಾಧ್ವನಿ ಕೇಳಿದೆ. ಅಸುರರು ಹೆದರಿದರು, ನಾಯಕರೆಲ್ಲ, ಉಳಿದ ಸೇನಾಪತಿಗಳೆಲ್ಲ ಹೆದರಿದರು. ಅದು ಎಲ್ಲಿಂದ ಬಂತು ಅಂತ ಕಾಣಲಿಲ್ಲ ಧ್ವನಿ ಅವನಿಗೆ. ಆಗ ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಆಗ ಕಂಬದಿಂದ ನರಸಿಂಹ ಹೊರಗೆ ಬಂತು. ತನ್ನ ಸೇವಕರು ಆಡಿದ ಮಾತನ್ನು ಸತ್ಯ ಮಾಡಬೇಕಾಗಿತ್ತು ಅವನಿಗೆ. ಮತ್ತೆ ಜಗತ್ತಲ್ಲಿ ಎಲ್ಲಾ ಕಡೆ ತಾನು ಇದ್ದೀನಿ ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಮತ್ತೆ ಮನುಷ್ಯನಿಂದ ಸಾವು ಬರಬಾರ್ದು ಹಿರಣ್ಯಕಶಿಪುವಿಗೆ, ಪ್ರಾಣಿಯಿಂದ ಸಾವು ಬರಬಾರ್ದು. ಹುಟ್ಟಿ ಅಲ್ಲಿ ಕಾಣಿಸ್ಕೊಂಡ ವ್ಯಕ್ತಿತ್ವ ಅಂತ ಒಂದು ಪರ್ಸನಾಲಿಟಿ ಇತ್ತಲ್ಲ, ಅದು ಮನುಷ್ಯನೂ ಅಲ್ಲ, ಅದು ಮೃಗವೂ ಅಲ್ಲ. ಯಾಕಂದ್ರೆ ಮೇಲೆ ಸಿಂಹದ ತಲೆ, ಕೆಳಗೆ ಮನುಷ್ಯನ ಶರೀರ, ಭಯಾನಕವಾದ ರೂಪ. ಅಂತಹ ರೂಪವನ್ನು ತಾಳ್ಕೊಂಡು ಹೊರಗೆ ಬಂದ. ನಿಜ ಭೃತ್ಯ ಭಾಷಿತಂ ಅಂತಾರಲ್ಲ, ಅದೆಷ್ಟು ಅದ್ಭುತವಾದ ಮಾತು ಅಂದ್ರೆ, ತನ್ನ ಸೇವಕರು ಹೇಳಿದ ಮಾತು, ಸೇವಕ ಹೇಳಿದ ಮಾತು. ಯಾರು ಸೇವಕರು ಹೇಳಿದ ಮಾತು? ಸೇವಕ ಪ್ರಹ್ಲಾದ, ಅವನು ಹೇಳಿದ್ದ ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ. ಅದಕ್ಕೆ ಕಂಬದಿಂದಲೇ ಹೊರಗೆ ಬಂದ. ರಾಮನಾದಾಗ ದಶರಥನಿಂದ ಕೌಸಲ್ಯಿಂದ ಹುಟ್ಟಿದ್ದ, ಕೃಷ್ಣನಾದಾಗ ವಸುದೇವ ದೇವಕಿಯರಿಂದ ಹುಟ್ಟಿದ್ದ. ನನಗೆ ಹುಟ್ಟಲಿಕ್ಕೆ, ನನಗೆ ಅವತಾರ ಮಾಡಲಿಕ್ಕೆ ತಾಯಿ ತಂದೆ ಬೇಕಾಗಿಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಂತ ಅವತಾರ ಇದೆಯಲ್ಲ, ಎಷ್ಟೋ ಅವತಾರಗಳು ತಂದೆ ತಾಯಿಯಿಂದ ಹುಟ್ಟಿತ್ತು. ಪರಶುರಾಮ, ಇವೆಲ್ಲ ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಇವೆಲ್ಲನು. ಆದರೆ ವರಾಹ ಮತ್ತು ನರಸಿಂಹ ಮಾತ್ರ, ಹಾಗೆ ಮತ್ಸ್ಯ, ಕೂರ್ಮ ಅವು ಕೂಡ ತಂದೆ ತಾಯಿಯಿಂದ ಹುಟ್ಟಿದ್ದಲ್ಲ. ನಾನು ಹುಟ್ಲಿಕ್ಕೆ ತಂದೆ ತಾಯಿದ್ರು ಬೇಕಾಗಿಲ್ಲ ಅಂತ ತೋರಿಸ್ಕೊಂಡ. ಎಲ್ಲಾ ಕಡೆ ಇದ್ದಾನೆ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಆ ಪ್ರಹ್ಲಾದ ಹೇಳಿದಂತೆ ಅವನ ಮಾತು ನಿಜ ಆಗಬೇಕಲ್ಲ. ಹಾಗಾಗಿ ತನ್ನ ಸೇವಕಾಂಗ ಪ್ರಹ್ಲಾದ, ತನ್ನ ಸೇವಕರು ಅಂದ್ರೆ ಜಯವಿಜಯರು. ಎಷ್ಟು ಮಾತಿಗೆ ಅರ್ಥ ಇದೆ ಅಂದ್ರೆ ಮಾತಿಗೆ, ಜಯವಿಜಯರಿ ತಾನೇ ಹೇಳಿದ್ನಲ್ಲ, ನಾನೇ ನಿಮ್ಮನ್ನು ಒಂದು ಕೊಲ್ತೇನೆ, ನಿಮ್ಮನ್ನು ರಕ್ಷಿಸ್ತೇನೆ ಅಂತ. ಆ ಮಾತು ಸತ್ಯ ಆಗಬೇಕು. ತನ್ನ ಸೇವಕರು ಸನಕಾದಿಗಳು, ಅವರು ಶಾಪ ಕೊಟ್ಟಿದ್ರು. ಹಾಗಾಗಿ ನಿಜ ಭೃತ್ಯ ಅಂದ್ರೆ ಸನಕಾದಿಗಳು ಹೌದು. ಇಷ್ಟೆಲ್ಲ ಅರ್ಥ ಇದೆ. ಮುಖ್ಯವಾಗಿ ಅವನ ಸೇವಕರು ಅಂದ್ರೆ ನಾವೆಲ್ಲ, ಅದೆಷ್ಟೋ ಕಾಲ ಆಯ್ತು, ಈಗ ನರಸಿಂಹನ ಅವತಾರ ಆಗಿ ಅದೆಷ್ಟೋ ಕಾಲ ಆಯ್ತಲ್ಲ. ನಮ್ಮ ಸವಲ್ಲ ಕುತ್ಕೊಂಡು ಪ್ರವಚನ ಹೇಳ್ತಿದ್ದೀವಲ್ಲ, ಕೇಳೇ ಕೇಳ್ತಿದ್ದೀವಲ್ಲ.
ಎಲ್ಲರೂ ನಮ್ಗೆಲ್ಲರಿಗೂ ಗೊತ್ತಿದ್ದು ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಗೊತ್ತು. ನಾವೆಲ್ಲ ನಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ತಾ ಬಂದಿದ್ದೀವಿ. ಪ್ರವಚನ ಹೇಳೋರು ನಾವು ಹೇಳ್ತಿದ್ದೀವಿ, ಹೌದು. ಉಳಿದವರು ಪ್ರವಚನ ಹೇಳಿದ ಹೋದ್ರು ತಮ್ಮ ಮಕ್ಕಳಿಗಾದ್ರೂ ಹೇಳ್ತಿದ್ದಾರೆ. ನಮ್ಮ ಮಕ್ಕಳೇ ನಮ್ಗೆ ಕೇಳಿದ್ದಾರೆ, ಎಲ್ಲಿದ್ದಾರೆ ಭಗವಂತ? ಎಲ್ಲ ಅಲ್ಲಿ 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 ದೇವ್ರ ಗುಡಿಯೊಳಗಿರ್ತಾನೆ, ಮಂಗನೊಳಗಿರ್ತಾನೆ, ಆಕಳದೊಳಗಿರ್ತಾನೆ, ಎಲ್ಲಿರ್ತಾನೆ ಭಗವಂತ ಅಂತ ನಮ್ಮ ಮಕ್ಕಳೇ ನಮ್ಮನ್ನು ಕೇಳಿದ್ದಿದೆ. ಮಂಗವೇ ದೇವರ, ಆಕಳೇ ದೇವರ, ಅಲ್ಲ ಆಕಳು ದೇವರಲ್ಲ, ಆಕಳ ಒಳಗೆ ದೇವರು, ಮಂಗವೇ ದೇವರಲ್ಲ, ಮಂಗದೊಳಗೆ ದೇವರು, ದೇವರು ಎಲ್ಲಾ ಕಡೆ ಇದ್ದಾನೆ ಅಂತ ನಾವು ಹೇಳ್ತಾನೆ ಬಂದಿದ್ದೀವಿ. ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಜ್ಜ ಅಜ್ಜಿ ತಂದೆ ತಾಯಿಯಿಂದ ಕೇಳಿದ್ದೀವಿ, ಗುರುಗಳಿಂದ ಕೇಳಿದ್ದೀವಿ, ನಮ್ಮ ಮಕ್ಕಳಿಗೂ ಅದನ್ನೇ ಹೇಳಿದ್ದೀವಿ. ಬದುಕಿದ್ರೆ ಮೊಮ್ಮಕ್ಕಳಿಗೂ ಹೇಳ್ತೇವೆ. ಇದೆಲ್ಲ ನಾವೇ ಅವನ ಭಕ್ತರ ಹೇಳ ನಾವೆಲ್ಲ. ಆದ್ರಿಂದ ಅವನ ಭಕ್ತರು ಅಂದ್ರೆ ಪ್ರಹ್ಲಾದ ಹೌದು, ಸನಕ ಸನಂದರ ಹೌದು, ಜಯ ವಿಜಯರು ಹೌದು, ಎಲ್ಲರಿಗೂ ಕೊಟ್ಟ ಮಾತನ್ನು ನಡೆಸಬೇಕು. ಹೀಗೆ ಅವನ ಭಕ್ತರು ಹೇಳಿದ ಮಾತು ಅದನ್ನು ನಡೆಸಬೇಕಾಗಿತ್ತು ಅವನಿಗೆ. ಅದಕ್ಕಾಗಿ ಹೊರಗೆ ಬಂದ. ವ್ಯಾಪ್ತಿಂಚ ಭೂತಿ, ಎಲ್ಲ ಕಡೆ ಇದ್ದೇನೆ, ಜಡದಲ್ಲಿದ್ದೀನಿ, ಚೇತನದಲ್ಲಿದ್ದಾನೆ, ಎಲ್ಲ ಕಡೆ ಇದ್ದೇನೆ ನಾನು. ಈ ಹಿರಣ್ಯಕಶಿಪು ಸುತ್ತಮುತ್ತಲು ನೋಡಿದ, ಎಲ್ಲಿದ ಶಬ್ದ ಅದು. ಆಗ ಕಂಬದಿಂದ ನಡುವೆ ಅವನಿಗೆ ಆ ನರಸಿಂಹ ಕಾಣಿಸಿದ. ಇದು ಮನುಷ್ಯನೂ ಅಲ್ಲ, ಮೃಗವೂ ಅಲ್ಲ, ಎಂಥ ವಿಚಿತ್ರವಾದ ವ್ಯಕ್ತಿ ಇದು ಅಂತ ಅವನಿಗೆ ಆಶ್ಚರ್ಯ ಅನಿಸಿತು. ಈ ಹಿರಣ್ಯಕಶಿಪು ಆಲೋಚನೆ ಮಾಡ್ತಾನೆ ಕೂತಿದ್ದ, ನರಸಿಂಹ ಅವನ ಮುಂದೆ ಹಾರಿ ಬಂದ. ಕಣ್ಣು ಚಿನ್ನದಂತೆ ಪ್ರಕಾಶಿಸ್ತಾ ಇತ್ತು. ಯಾವುದೋ ಗಿರೀಟ್ ಮಾಡಿದ ಚಿನ್ನ ಅಲ್ಲ, ಅಪರಂಜಿ ಚಿನ್ನದಂತೆ. ಅದರ ಬೆಳಕಿಗೆ ಇವನು ಕಣ್ಣೇ ಕುಕ್ಕಿ ಹೋಯ್ತು. ಹೊಳೆಯುವ ಕೇಸರ. ನಾವು ಈ ಸರ್ಕಸ್ನಲ್ಲಿ ನೋಡಿರೋ ಸಿಂಹ, ಇನ್ನು ಪ್ರಾಣಿಗಳಲ್ಲೋ ಮೃಗಾಲಯದಲ್ಲಿ ಕಾಡಿನಲ್ಲಿ ನೋಡಿರೋ ಸಿಂಹವೇ ಅಷ್ಟು ಭಯಾನಕವಾಗಿರ್ತದೆ. ಇದು ಅಂಥ ಅಪರಾಕೃತವಾದ ಸಿಂಹ, ಯಾವುದೇ ಕೊಳೆ, ಯಾವುದೇ ಅಸ್ವಚ್ಛತೆ ಇಲ್ಲದೆ, ಮಾಲಿನ್ಯ ಇಲ್ಲದೆ ಇರೋ ಸಿಂಹ, ತೆರೆದ ಬಾಯಿ. ಸಿಂಹಕ್ಕಾದ್ರೂ ಏನಾದ್ರೂ ಒಂದಿಷ್ಟು ಯಾವಾಗಲೂ ಆಹಾರ ಸಿಗದೆ ಇದ್ದಾಗ ಒಂದು ದೈನ್ಯತೆ ಇರ್ತದೆ, ಒದ್ದಾಡ್ತಿರ್ತದೆ ಪಾಪ. ಅದು ಈ ಸಿಂಹ ಆಗಲ್ಲ. ಜಗತ್ತಿನಿಂದ ಯಾವುದೇ ಭಯ ಅದಕ್ಕಿಲ್ಲ. ಮತ್ತೆ ಜಗತ್ತಿನಲ್ಲೇ ದುರ್ಜನರಿಗೆ ಭಯ ಕೊಡ್ಲಿಕ್ಕೆ ಬಂದ ರೂಪ. ಕೋರೆದಾಡೆ, ಆ ನಾಲಿಗೆ ಹೊರಗೆ ತೆಗೆದ್ರೆ ಆ ನಾಲಿಗೆನೇ ಒಂದು ದೊಡ್ಡ ಚಾಕು ಇದ್ದಂತೆ, ಚೂರಿ ಇದ್ದಂತೆ ನಾಲಿಗೆ, ಅಷ್ಟು ತೀಕ್ಷ್ಣವಾದ ನಾಲಿಗೆ. ಕಿವಿಗಳು, ಆ ಸಿಂಹದ ಕಿವಿ ಮೇಲೆ ನಿಬಿರಿ ನಿಂತಿರ್ತಾವ ಅಂತ ಕಿವಿ. ಪರ್ವತದ ಗವಿ, ದೊಡ್ಡ ಗುಹೆ ಇದ್ದಂತೆ ಆ ಬಾಯಿ, ಮೂಗಿನ ಹೊರಳೆ. ಅದು ನೋಡಿದವರಿಗೆ ಎದೆ ನಡಗಬೇಕು. ಒಂದು ಸಣ್ಣ ಶರೀರ, ಇವನೊಂದು 6 ಅಡಿಯೋ 10 ಅಡಿಯೋ ಇದ್ದಾಗ ಹಿರಣ್ಯಕಶಿಪು ಅದಕ್ಕೆ ತಕ್ಕಂತೆ ಅದು ಇರಲಿಲ್ಲ. ಅದು ಆಕಾಶವನ್ನೇ ಮುಟ್ಟುವ ಶರೀರ, ಮತ್ತೆ ಅಗಲವಾದ ಎದೆ, ಬಿಳಿ ಕೂದಲು, ಎಷ್ಟು ಕೈ ಇನ್ನು ಗಮನಿಸ್ಬೇಕು. ವಿಶ್ವಭುಜಾನೀಕ ಶತೈಹಿ ನಕಾಯುಧಂ, ಬರೀ 2 ಕೈಯಲ್ಲ, 4 ಕೈ ಅಲ್ಲ. ಸಾಮಾನ್ಯವಾಗಿ ಶಂಖ ಚಕ್ರ, ಒಂದು ಈ ವರಹಸ್ತ, ಇನ್ನೊಂದು ಕಡೆಯಿಂದ ಲಕ್ಷ್ಮೀ ದೇವಿಯನ್ನು ಬಳಸಿ ಕೂತ ರೂಪ ಇರ್ತದೆ. ಅದು 4 ಭುಜ, 4 ಇರ್ತದೆ, 8 ಇರ್ತದೆ, 12 ಇರ್ತದೆ. ಹರಿಧರ ಮಸಿಕೇಟವು ಚಾಪಮಾಣೆ ಗದಾಂಸನ್ ಮುಸಲ್ಮ ಪಿಕ್ಪಾಲನ್ ಚಾಂಕುಶಂ ಪಾಶಿಶೂಲವು ಕರಯುಗಲ ಧತಾಂತಸ್ಥ ವಿಭಿನ್ನಾರಿ ವಕ್ಷೋ ದಹದಹ ನರಸಿಂಹ ಸಸ್ಯ ವೀರ್ಯಾಹಿತಮ್ಮೆ ಅಂತ ನರಸಿಂಹದೇವ್ರ ಒಂದು ಸ್ತೋತ್ರ. ಆಮೇಲೆ ಇತ್ತೀಚಿನವ್ರು ಮಾಡಿದ್ದು. ಹರಿಧರ ಶಂಖ ಚಕ್ರ ಇರ್ತದೆ, ಹಸಿ ಖೇಟ ಖಡ್ಗ ಗುರಾಣಿ ಇರ್ತದೆ. ಇದು 4 ಕೈ ಆಯ್ತು. ಅದಾದ್ಮೇಲೆ ಚಾಪ ಬಾಣ, ಬಿಲ್ಲು ಬಾಣ ಇರ್ತದೆ, 6 ಆಯ್ತು. ಗದಾಂ ಸನ್ ಮುಸಲಂ, ಒಂದು ಗದೆ ಇರ್ತದೆ, ದೊಡ್ಡ ಒನಕೆಯೂ ಇರ್ತದೆ. ಅಂಕುಶಂ ಪಾಶಿ ಶೂಲವು, ಆನೆಯನ್ನು ನಿಯಂತ್ರಿಸ್ಲಿಕ್ಕೆ ಅಂಕುಶ ಇರ್ತದಲ್ಲ, ಆ ಅಂಕುಶ. ಆಮೇಲೆ ಅಂಕುಶ, ಪಾಶ, ಹಗ್ಗ, ಪಾಶ, ಶೂಲ, ತ್ರಿಶೂಲ ಇರ್ತದೆ. ಕರಯುಗಲ ಧೃತಾಂತಸ್ಥ ವಿಭಿನ್ನಾರಿ ವಕ್ಷ. 2 ಕೈಯಿಂದ ಎದುರು ತನ್ನ ಹತ್ತಿರ ಇರುವಂತಹ ಹಿರಣ್ಯಕಶಿಪುವಿನ ಎದೆ ಸೀಳಿದ್ದಾರೆ 2 ಕೈ. ಮತ್ತೆ 2 ಕೈ ಅಲ್ಲಿಂದ ಒಳಗಿನ ಕರುಳು ತಗೊಂಡು ತಾವು ಹಾಕೊಂಡಿದ್ದಾರೆ. ಅದು ಇನ್ನೂ ಇಲ್ಲಿ ಬಂದಿಲ್ಲ, ಈ ನಾವು ನೋಡ್ತಿರೋ ಈ ಭಾಗವತದಲ್ಲಿ ಮುಂದೆ ಬಂದಿದ್ದನ್ನು ಹೇಳಿದೆ. ಅದು ಇಲ್ಲಿರೋ ಆಯುಧಗಳಂತೆ 100 ಕೈಗಳು, ಅಷ್ಟು ಆಯುಧ ಇಟ್ಕೊಂಡಿದ್ದಾರೆ. ಅದನ್ನ ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ವರ್ಣನೆ ಮಾಡ್ತಾರೆ. ನರಸಿಂಹನ ರೂಪವನ್ನು ಧ್ಯಾನ ಮಾಡುವಾಗ ನಿಮಗೆ ಎಷ್ಟು ಭುಜ ಧ್ಯಾನ ಮಾಡಲಿಕ್ಕೆ ನಿಮಗೆ ಸಾಧ್ಯವೋ ಅಷ್ಟು ಮಾಡಿ. ಅವನಿಗೆ ಅನಂತ ಭುಜ ಇದೆ ಅಂತಾರೆ. ಒಂದೊಂದು ಆಯುಧದಿಂದ ಎಲ್ಲಾ ಕಡೆ ಕೈ ಇದ್ದು ಅಲ್ಲ, ಹಿಂದೂ ಕೈ ಮುಂದೂ ಕೈ. ನಮಗೆ 2 ಕೈ. ಹಿಂದೆ ಯಾರು ಹೊಡೆದ್ರೆ ಗೊತ್ತಾಗೋದಿಲ್ಲ, ಮುಂದೆ ಬಂದ್ರೆ
ಗೊತ್ತಾಗೋದಿಲ್ಲ. ಆದರೆ ಎಲ್ಲಾ ಕಡೆ ಕೈ ಇರೋದ್ರಿಂದ ಎಲ್ಲ ಆಯುಧಗಳಿಂದ ಎಲ್ಲರನ್ನೂ ಹೊಡೆದು ಓಡಿಸ್ತಾ ಇದ್ದಾನೆ. ಇವನು ಅಂದ್ಕೊಂಡ, ನನ್ನ ಸಹಜ ಶತ್ರು ಆ ಭಗವಂತ ಇವನೇ ಇದ್ದಿರಬೇಕು, ಮಗನನ್ನು ಕೊಲ್ಲಿಕ್ಕೆ ಹೊರಟಿದ್ದೇನಲ್ಲ, ನನ್ನನ್ನೇ ಕೊಲ್ಲಿಕ್ಕೆ ಬಂದಿದ್ದಾನೆ ಇವನು ಅಂತ ಗೊತ್ತಾಯ್ತು. ಆವಾಗ ಕೈಯಲ್ಲಿ ಗದೆ ತಗೊಂಡ ಆ ಸಿಂಹದ ಮೇಲೆ ಏರಿ ಹೋದ. ಅದು ಹೇಗಿತ್ತಂದ್ರೆ ಒಂದು ಪತಂಗ ಹುಳ ಬೆಂಕಿಗೆ ಹೋಗಿ ಬೀಳುವಂತಿತ್ತು, ಅಂತ ಕ್ಷುದ್ರ ಇದೆ. ಅಲ್ಲಿ ಹೋದ್ರೆ ಅವನ ಕಣ್ಣಿಗೆ ಕಾಣಲಿಲ್ಲ. ಹಿರಣ್ಯಕಶಿಪು ನರಸಿಂಹನ ಮೇಲೆ ಏರಿ ಹೋದ್ರೆ ನರಸಿಂಹನ ಆ ಬೆಳಕು ಮಹಾಪ್ರಕಾಶ, ಆ ಪ್ರಕಾಶದ ಮುಂದೆ ಇವನು ಕಣ್ಣಿಗೆ ಕಾಣಲಿಲ್ಲ, ಯಾರಿಗೆ ಎಲ್ಲಿ ಹೋದ ಅಂತ ಗೊತ್ತಾಗಲಿಲ್ಲ. ಯಾಕೆಂದ್ರೆ ಬಲ ಜ್ಞಾನ ಮಹಾಪ್ರಕಾಶ ಅವನು. ಸ್ವಲ್ಪ ಹೊತ್ತು ಅವನ ಜೊತೆ ಲೀಲೆಯಿಂದ ಇವನು ಯುದ್ಧ ಮಾಡಿದ. ಇವನು ಗದೆ ತಗೊಂಡ್ಮೇಲೆ ಅವನು ಹೊಡೆದ ಗದೆಯಲ್ಲಿ. ಆ ನರಸಿಂಹನೇ ಗದೆಯನ್ನು ಹಿಡ್ಕೊಂಡ್ಬಿಟ್ಟ. ಕೊನೆಗೆ ಒಂದು ಬಾರಿ ಹಿರಣ್ಯಕಶಿಪುವನ್ನು ಹಿಡಿದ. ಮತ್ತು ಒಂದು ಸ್ವಲ್ಪ ನಾನು ಹಿಡಿತ ಸಡಲ್ ಮಾಡಿದ. ಹಿರಣ್ಯಕಶಿಪು ಕೆಳಗೆ ಬಿದ್ದ. ಆವಾಗ ದೇವತೆಗಳೆಲ್ಲ ಕಾಯ್ತಾ ಇದ್ರು, ಯಾವಾಗ ಸಾಯ್ತಾನೆ ಹಿರಣ್ಯಕಶಿಪು ಅಂತ. ಕೈ ತಪ್ಪಿಸ್ಕೊಂಡ್ ಬಿಟ್ನಲ್ಲ ಅಂತ ಸ್ವಲ್ಪ ಅವರಿಗೆ ಖೇದ ಅನಿಸ್ತು. ಅಸಾಧ್ವಮನ್ಯಂತ ಹತೌತ ಸೋಮರಾಹ. ಆವಾಗ ನರಸಿಂಹ ಏನ್ ಮಾಡಿದ, ಮತ್ತೆ ಅವನ್ನ ಹಿಡ್ಕೊಳ್ಳಿಕ್ಕೆ ಹೊರಟ. ಈ ಹಿರಣ್ಯಕಶಿಪುನಿಗೆ ಭ್ರಾಂತಿ, ನನ್ನ ಪರಾಕ್ರಮಕ್ಕೆ ನರಸಿಂಹನೇ ಹೆದರಿದ ಅಂತ ಒಂದು ಆಲೋಚನೆ. ಮತ್ತೆ ಕೈಯಲ್ಲಿ ಖಡ್ಗ ಹಿಡಿದ, ಗುರಾಣಿ ಹಿಡಿದ. ಈಗ ಇನ್ನೊಂದು ಬಾರಿ ಜೋರಾಗಿ ಅಟ್ಟಹಾಸ ಮಾಡಿ ಗರ್ಜನೆ ಮಾಡಿ ಹಾವು ಇಲಿಯನ್ನು ಹಿಡಿಯುವಂತೆ, ಗರುಡ ಹಾವನ್ನು ಹಿಡಿಯುವಂತೆ ಈ ಹಿರಣ್ಯಕಶಿಪುವನ್ನು ಹಿಡಿದ. ಅವನಿಗೆ ಭಯ ಆಯಿತು, ಕಣ್ಣೇ ಮುಚ್ಕೊಂಡ. ನೋವಿನಿಂದ ಕೈಕಾಲು ಚಡಪಡಿಸಿದ, ಕೈಕಾಲು ಬಡಿತಿದ್ದ. ಅವನನ್ನ ಒಂದು ಹಸ್ತದ ಮೇಲೆ ಕುತ್ಕೊಂಡ. ದ್ವಾರಿ ಊರ ವಾಪಾತ್ಯ ದದಾರ ಲೀಲಯ, ಇದ್ರ ಒಳಗೆ ಸಾವು ಬರಬಾರ್ದು, ಹೊರಗೆ ಸಾವು ಬರಬಾರ್ದು ಕಂಡೀಷನ್ ಹಾಕಿತ್ತು. ಹೊಸ್ತಲ ಮೇಲೆ ಕೂಡಿಸ್ಕೊಂಡ. ಹೊಸ್ತಲ ಮೇಲೆ ಕೂಡಿಸ್ಕೊಂಡು ತೊಡೆ ಮೇಲೆ ಮಲಗಿಸಿದ. ತೊಡೆ ಮೇಲೆ ಮಲಗಿಸಿ ಅವನನ್ನ ತನ್ನ ಉಗುರಿನಿಂದ ಸೀಳಿದ. ಅವನು ಎದೆ ಹೊಟ್ಟೆ ಅದೆಲ್ಲ ಸೀಳಿ ಬಿಸಾಕಿದ. ಹಿಂದೆ ಇಂದ್ರ ವಜ್ರಾಯುಧದಿಂದ ಹೊಡೆದ್ರು, ವೃತ್ರಾಸುರ ಇವನ್ನೆಲ್ಲ ವಜ್ರಾಯುಧದಿಂದ ಹೊಡೆದಿದ್ನಲ್ಲ, ಆ ವಜ್ರಾಯುಧಕ್ಕೂ ಬಗ್ಗದ ದೈತ್ಯ ಶರೀರ ಅವನು, ಆ ಹಿರಣ್ಯಕಶಿಪು. ಉಗುರಿನಿಂದ ಅನಾಯಾಸವಾಗಿ ಸೀಳಿ ಹಾಕಿದ. ವಜ್ರನಖ ಅಂತ ಅವನನ್ನ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ವಜ್ರ ಅಂದ್ರೆ ಬಹಳ ಕಠಿಣವಾದದ್ದಂಥದ್ದು ಲೋಹ. ಈ ಗಾಜಿನಲ್ಲಿ ಕತ್ತರಿಸುವಾಗ ವಜ್ರನ ಉಪಯೋಗ ಮಾಡ್ತಾರಂತ. ಅಂತ ವಜ್ರದಂತೆ ತೀಕ್ಷ್ಣವಾದ ಉಗುರದು. ಆವಾಗ ಕೋಪ ಅವನ ಕಣ್ಣಲ್ಲಿ ಉಕ್ಕಿ ಹೊರಗೆ ಹರಿತಾ ಇತ್ತು. ಬಾಯಿ ತೆರೆದಿದ್ದ. ಆ ಸಿಂಹ ಅಥವಾ ಬೆಕ್ಕು ಮೊದಲಾದದ್ದು, ಅದು ಬೆಕ್ಕಿಂದ ಜಾತಿ ಆಗಲ್ಲ ಸಿಂಹ, ಹುಲಿಯೋದು. ತನ್ನ ನಾಲಿಗೆಯಿಂದ ತನ್ನ ತುಟಿ ಬಾಯಿ ನೆಕ್ತಿರ್ತದ. ಹಾಗೆ ಇವನು ಮಾಡ್ತಿದ್ದ. ಹಿರಣ್ಯಕಶಿಪುನ ಹೊಟ್ಟೆ ಪೂರ್ತಿ ಸೀಳಿ ಹಾಕಿದ. ಒಳಗಿನ ಕರಳು ತೆಗೆದು ಅದನ್ನು ಮಾಲೆಯಾಗಿ ಧಾರಣೆ ಮಾಡಿದ. ಹೇಗೆ ಕಾಣ್ತಿದ್ದ ಅಂದ್ರೆ ಆನೆಯನ್ನು ಕೊಂದ ಸಿಂಹದಂತೆ ಕಾಣಿಸ್ತಿದ್ದ. ಅವನನ್ನು ಕೆಳಗೆ ಬೀಳಿಸಿದ. ಅವನು ಭಟರು ಕೆಳಗೆ ಬಂದರು, ಸೈನಿಕರು ತಾವು ಕೈಯಲ್ಲಿ ಆಗಿ ಹೇಳ್ಕೊಂಡು. ತಾನು ತನ್ನ ಉಗುರಿನಿಂದ ಮತ್ತು ಅನೇಕ ಆಯುಧಗಳಿಂದ ಆ ದೈತ್ಯರನ್ನೆಲ್ಲ ಹೊಡೆದು ಓಡಿಸಿದ ಈ ನರಸಿಂಹ. ಅವನು ಆ ಕಡೆ ಈ ಕಡೆ ಸಂಚಾರ ಮಾಡಿದಾಗ ನರಸಿಂಹ ಬಹಳ ದೊಡ್ಡ ದೇಹ, ಆಕಾಶದ ಎತ್ತರಕ್ಕೆ ಏರಿದ ದೇಹ, ಮೋಡ ಎಲ್ಲ ಚೆಲ್ಲಾಚಿಲ್ಲಿ ಆಗ್ಬೋದು. ಈ ಶಿವ ತಾಂಡವ ಇರ್ತದಲ್ಲ, ಅವನನ್ನು ಶಿವನನ್ನ ವ್ಯೋಮಕೇಶ ಅಂತ ಹೇಳ್ತಾರೆ. ನೀವು ಎಲ್ಲರೂ ತಾಂಡವ ನೃತ್ಯ ಮಾಡುವ ಶಿವನ ಪ್ರತಿಮಾ ನೋಡಿದ್ರು. ಕೂದಲು ಆ ಕಡೆ ಈ ಕಡೆ ಎರಡೂ ಕಡೆ ಹರಡಿ ಹೋಗಿರ್ತದೆ. ಅದು ತಾಂಡವ ನೃತ್ಯ ಮಾಡುವಾಗ ಆ ಕಡೆ ಕೂದಲು ಒಂದೇ ರೀತಿ ಇರೋದಿಲ್ಲ, ಎರಡೂ ಪಕ್ಕದಲ್ಲಿ ಹರಡಿ ಹೋಗಿರುತ್ತೆ. ಅದಂತೂ ಇದರ ಕೇಸರ, ಬಿಳಿ ಬಣ್ಣದ ಕೇಸರ, ಅದೆಲ್ಲ ಕಡೆ ದಿಕ್ಕಿನಲ್ಲಿ ಚದುರಿ ಹೋಗಿತ್ತು. ಅದರ ಹೊಡೆತಕ್ಕೆ ಮೋಡಗಳೆಲ್ಲ ದಿಕ್ಕಾಪಾಲಾದವು. ಎಲ್ಲ ಶನಿ, ರಾಹು, ಕೇತು ಎಲ್ಲ ಗ್ರಹಗಳು ಇವನ ಕಾಂತಿ ಎದುರಿಗೆ ಕಳೆಗೊಂಡು ಹೋದವು. ಇದು ನರಸಿಂಹನ ಸ್ಮರಣ ಏನಿದೆ, ನವಗ್ರಹಗಳ ತಾಪದ ಪರಿಹಾರಕ್ಕಾಗಿರುವಂಥದ್ದು. ಯಾವ ಶನಿಕಾಟ ಇರಲಿ, 5ನೇ ಶನಿ ಇರಲಿ, 7ವರೆ ಶನಿ ಇರಲಿ, ಎಲ್ಲಾ ಶನಿಗಳ ಪಾಪ ಕಾಟಕ್ಕೂ ಇದೊಂದು ಪರಿಹಾರ. ಅದಕ್ಕೆ ನರಸಿಂಹನನ್ನು ಧ್ಯಾನ ಮಾಡಬೇಕು.
ಅಂತ ಗ್ರಹಗಳೆಲ್ಲ ತಮ್ಮ ಕಾಕಿಯನ್ನು ಕಳ್ಕೊಂಡವು, ಆನೆಗಳು ದಿಗ್ಗಜಗಳೆಲ್ಲ ಓಡಿ ಹೋದವು, ಅಂತರಿಕ್ಷ ಇಡೀ ಆಕಾಶನೇ ಒಂದ್ಸರಿ ಚಲಿಸಿದಂತೆ, ಭೂಮಿ ನಡಗಿತು ಒಂದ್ಸರಿ, ಬೆಟ್ಟಗಳೆಲ್ಲ ಕಂಪಿಸಿದವು ಅವನ ಪರಾಕ್ರಮಕ್ಕೆ. ಹಿರಣ್ಯಾಕ್ಷರನ್ನು ಕೊಂದ ಮೇಲೆ ಕೂಡ ಆತನ ಕೋಪ ಇಳಿದಿರಲಿಲ್ಲ. ಆವಾಗ ದೇವತಾ ಸ್ತ್ರೀಯರು ಆಕಾಶದಲ್ಲಿ ನಿಂತವರು ಅವನ ಮೇಲೆ ಹೂವಿನ ಮಳೆ ಕರೆದರು, ಅವನು ಪೂಜಾ ಮಾಡಿದರು. ಗಂಧರ್ವರು ಸ್ತ್ರೀಯರೆಲ್ಲ ನರ್ತನ ಮಾಡಿದರು, ದೇವತೆಗಳು ನಾನಾ ಥರದ ವಾದ್ಯಗಳನ್ನ ಮೊಳಗಿದರು, ಎಲ್ಲ ಮೊಳಗಿಸಿದರು, ಎಲ್ಲರೂ ಸ್ತೋತ್ರ ಮಾಡಿದ್ರು ಅವನು. ನನಗೆ ಇದೇ ಈ ನರಸಿಂಹನ ಕಥೆ ಓದಿದಾಗ ನನಗಿದೇ ತುಂಬಾ ಆಶ್ಚರ್ಯಕರ ಅಂತ ಅನ್ಸೋದು. ಇಷ್ಟು ಭಯಾನಕವಾದ ರೂಪ, ಅಷ್ಟು ಗಡಸಾದಂತಹ ಶರೀರ, ಅವನು ನಖನೇ ಅಷ್ಟು ವಜ್ರಕ್ಕಿಂತಲೂ ತೀಕ್ಷ್ಣವಾದ ನಖ. ಇದು ಭಗವಂತನ ಸ್ವರೂಪದ ಒಂದು ಅಚಿಂತ್ಯತ್ವ, ಅದ್ಭುತತ್ವಕ್ಕೆ ದ್ಯೋತಕ. ರಾಮ ಕೃಷ್ಣ ಇವರನ್ನೆಲ್ಲ ಕೋಮಲಾಂಗರು ಅಂತ ವರ್ಣನೆ ಮಾಡ್ತಾರೆ. ಶ್ಯಾಮಲಾಂಗರು ತನ್ನ ಕೋಮಲ ಕರದಲ್ಲಿ ಮುರುಳಿಯ ಊದಿದಾಗ ಕೇಳ್ತಾ ಇದ್ದಾನೆ, ಬನ್ನಿ ಮುರುಳಿ ಊದ್ತಾ ಇದ್ದಾನೆ, ವೇಣುಗಾನ ಮಾಡ್ತಾ ಇದ್ದಾನೆ, ಬನ್ನಿ ಕೇಳಿ ಅಂತ ಅನೇಕ ಥರದ ಹಾಡುಗಳನ್ನ ನೀವು ಕೇಳಿರ್ತೀರಿ. ಒಂದೊಂದು ರೂಪ, ಕೃಷ್ಣನ ರೂಪ ಅಷ್ಟು ಕೋಮಲವಾಗಿರ್ತದೆ. ಕೋಮಲ ಅಂದ್ರೆ ಅತಿ ಕೋಮಲ. ನಾವೆಲ್ಲರೂ ಕೃಷ್ಣನ್ ನಾವು ನೋಡಿಲ್ಲ, ಅದು ಕೃಷ್ಣನ ಚಿತ್ರ ನೋಡಿರ್ತೇವೆ, ಬುದ್ಧನ ಚಿತ್ರ ನೋಡಿರ್ತೇವೆ. ಇವನೇ ಬುದ್ಧ, ಅವನೇ ಕೃಷ್ಣ. ಆ ಮುಖದ ಮೇಲೆ ಅದಂತಹ ಶಾಂತಿ ಇರ್ತದೆ, ಎಷ್ಟು ನಿಶ್ಚಲವಾದ ಸ್ವಭಾವ, ಎಂತಹ ಮೋಹಕತೆ ಇರ್ತದೆ. ಭಗವಂತನನ್ನು ವಿಷ್ಣು ಸಹಸ್ರನಾಮದಲ್ಲಿ ಪುಷ್ಪಹಾಸ ಅಂತ ವರ್ಣನೆ ಮಾಡ್ತಾರೆ. ಹೂನಗೆ ಅಂತ ಅವನು, ಹೂವಿನಂಥ ಅಷ್ಟು ಕೋಮಲವಾದ ನಗು, ಜೋರಾಗಿ ಬಾಯ್ಬಿಟ್ಟು ಶಬ್ದ ಮಾಡಿ ನಕ್ಕವನು ಅಲ್ಲ. ಅಂತ ಹೂವಿನ, ಸಾಮಾನ್ಯವಾಗಿ ಹೂನಗೆ ಅಂತ ಯಾರನ್ನು ವರ್ಣನೆ ಮಾಡ್ತಾರೆ? ಸ್ತ್ರೀಯರ ನಗುವನ್ನು ವರ್ಣನೆ ಮಾಡ್ತಾರೆ. ಪುರುಷರ ನಗುವನ್ನು ಹೂವಿನ ನಗು ಅಂತ ಯಾರು ವರ್ಣನೆ ಮಾಡೋದಿಲ್ಲ. ಆದ್ರೆ ಭಗವಂತ ಈ ಜಗತ್ತಿನಲ್ಲಿ ಇರುವ ಏಕೈಕ ತತ್ವ, ಸ್ತ್ರೀಯೂ ಹೌದು ಪುರುಷನೂ ಹೌದಾದ ಏಕೈಕ ತತ್ವ ಅಂದ್ರೆ ಭಗವಂತ. ಅದಕ್ಕೆ ಅವನನ್ನು ಪುಷ್ಪಹಾಸ ಅಂತ ವರ್ಣನೆ ಮಾಡ್ತಾರೆ ಶಾಸ್ತ್ರಗಳಲ್ಲಿ. ವಿಷ್ಣು ಸಹಸ್ರನಾಮನೇ ಅವನು ವರ್ಣನೆ ಮಾಡ್ತದೆ. ಅಷ್ಟು ಕೋಮಲವಾದ ಒಂದು ಶರೀರ, ಮತ್ತೆ ಅವನ ಬೆರಳು ಅಷ್ಟು ಕೋಮಲ, ಚಿಗುರಿನಂತಹ ಬೆರಳು ಅಂತೆಲ್ಲ ಭಾಗವತದಲ್ಲಿ ಹೇಳ್ತಾರೆ. ಮುಂದೆ 10ನೇ ಸ್ಕಂದದಲ್ಲಿ ಅದು ಕೇಳ್ತೇವೆ. ಕೈ ಕಾಲು, ಆ ಕೃಷ್ಣ ಎಲ್ಲಾರು ನಡೆದು ಬಂದ್ರೆ, ವೃಂದಾವನದಲ್ಲಿ ನಡೆದು ಬಂದ್ರೆ ಅವನ ಪಾದಕ್ಕೆ ನೋವಾಗಬಾರ್ದು ಅಂತ ಆ ಗೋಪಸ್ತ್ರೀಯರು, ಅವನ ಪ್ರೇಯಸಿಯರು ತಮ್ಮ ಸೆರಗ್ ಕೆಳಗೆ ನೆಲದ ಮೇಲೆ ಹಾಸಿ ಅವನು ಕೂಡಿಸ್ತಿದ್ರು. ಅಷ್ಟು ಕೋಮಲವಾದ ಶರೀರ ಅಂತ ವರ್ಣನೆ ಮಾಡ್ತಾರೆ. ಅದೇ ಭಗವಂತನೇ ಇಷ್ಟು ಭಯಾನಕವಾದ ವಜ್ರಕ್ಕಿಂತಲೂ ಬಿರುಸಾದ ಶರೀರನೂ ತೋರಿಸ್ತಾನೆ. ಮತ್ತೆ ಅದನ್ನ ನಾವು ನೋಡಿದ್ವಿ, ಅವನ ಧ್ವನಿ ಏನಾದರೂ ತೆಗೆದ್ರೆ ಆ ಕೋಮಲವಾದ ನಗುವನ್ನ ಕೃಷ್ಣನಾಗಿದ್ದಾಗ ನಕ್ಕ, ಆದ್ರೆ ನರಸಿಂಹನಾಗಿ ವರಾಹನಾಗಿ ಆ ಶರೀರ ಅವನು ನಕ್ರೆ ಜೋರ ಅಟ್ಟಹಾಸ ಮಾಡಿದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಗರ್ಭಪಾತ ಆಗುವಷ್ಟು. ಆದ್ರೆ ಇಲ್ಲಿ ದೊಡ್ಡ ದೊಡ್ಡ ವಿಮಾನಗಳು, ರೈಲ್ವೆ ಇಂಜಿನ್ಗಳು ಮತ್ತೆ ಅದ್ರ ಶಕ್ತಿಯನ್ನೆಲ್ಲ ಡೆಸಿಬಲ್ ಅಂತ ಅಳಿತಾರೆ. ಎಷ್ಟು ಡೆಸಿಬಲ್ ಅದರ ಶಬ್ದದ ತೀವ್ರತೆ ಎಷ್ಟು, ಈ ಗರ್ಜನೆ ಮಾಡಿದ್ರೆ ಅದು ತೀವ್ರತೆ ಎಷ್ಟಿದ್ದಿರಬೇಕು? 3 ಲೋಕಗಳು ನಡುಗುವಷ್ಟು ತೀವ್ರತೆ, ಅಷ್ಟು ಬೆಳಕು, ಅಷ್ಟು ಕಠಿಣತೆ. ಅದು ನಂಗೆ ತುಂಬಾ ಆಶ್ಚರ್ಯ ಅಂತ ಅನ್ಸೋದು. ಅದು ಈ ರೂಪ ಎಲ್ಲಿದೆ? ಅವಾಗ ಹುಟ್ಟಿದ್ದಲ್ಲ ಅದು. ಎಲ್ಲಾ ರೂಪಗಳು ಎಲ್ಲಾ ಕಾಲಕ್ಕೂ ಇದ್ದೇ ಇರ್ತವೆ, ಅದನ್ನು ವ್ಯಕ್ತ ಮಾಡ್ಕೊತಾನಷ್ಟೇ. ಕೃಷ್ಣ ರಾಮ ಎಲ್ಲಾ ರೂಪಗಳು ಎಲ್ಲಾ ಕಾಲಕ್ಕೂ ಅನಾದಿ ಕಾಲದಿಂದಲೂ ಇದ್ದೇ ಇವೆ, ಅನಂತ ಕಾಲದವರೆಗೂ ಇದ್ದೇ ಇರ್ತವೆ. ಆಯಾ ಕಾಲದಲ್ಲಿ ಯಾರಿಗಾದ್ರೂ ಬೇಕಾಗದೆ ಅದು ವ್ಯಕ್ತ ಆಗ್ತದೆ ಅಷ್ಟೇ, ಹೊರತು ಬೇರೆ ಏನಲ್ಲ. ಹೀಗದು ನಾನು ಒಂದು ಸರಿ ಅದು ಹೇಳುವುದಕ್ಕಿಂತ ನಾವು ಕೂತ್ಕೊಂಡು ಅದನ್ನ ಆಲೋಚನೆ ಮಾಡಿದರೆ ಅದು ಹೇಗಿತ್ತು, ಎಷ್ಟು ಅದ್ಭುತವಾಗಿತ್ತು, ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಯಂ ಅರ್ಜುನ ವಿಶ್ವರೂಪವನ್ನು ನೋಡಿದಾಗ ಅವನಿಗೆ ಮೊದಲು ಆಶ್ಚರ್ಯ ಆಯಿತು, ಸಂತೋಷ ಆಯಿತು. ಅನೇಕ ಅದ್ಭುತ ದರ್ಶನಂ ದಿವ್ಯಾನೇಕೋದ್ಯತಾಯುಧಂ, ಈ ಹೇಳಿ ನಾವು ಅಂತ ಹೆಸರೇ ಕೇಳಿಲ್ಲ, ಏನೋ ಒಂದು 4 ಆಯುಧದ ಹೆಸರು ಹೇಳಿ ಅಂದ್ರೆ ಬಿಲ್ಲು, ಬಾಣ, ಖಡ್ಗ, ಈಗಿನ ಕಾಲದ ಬಂದೂಕು ಏನೇನೋ ಹೇಳಿ, ಅನೇಕ ಥರದ ಹೆಸರು, ಅನೇಕ ಥರದ ಬಣ್ಣ, ಅನೇಕ ಥರದ ಆಯುಧಗಳು, ಅನೇಕ ಥರದ ಆಭರಣ ಆ ವಿಶ್ವರೂಪದಲ್ಲಿ ಇದ್ದು ಅಂತ. ಕೊನೆಗೆ ಅದನ್ನ ನೋಡ್ಲಿಕ್ಕಾಗದೆ ನನಗೆ ಭಯ ಆಗ್ತದೆ, ಇನ್ನು ಈ ವಿಶ್ವರೂಪ ವಾಪಸ್ ತಗೋ, ನನಗದು ನೋಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದಂತ ಅರ್ಜುನ. ಜಗತ್ತಿನಲ್ಲಿ ಇದು ನಮಗೆ ಆ ಅಧ್ಯಾತ್ಮದ ಭಗವತ್ ತತ್ವದ ಹುಚ್ಚು ಹತ್ತಿಲ್ಲ. ನಮಗೆ ನಿತ್ಯ ಏನನ್ನಾದರೂ ಹೊಸದನ್ನು ನೋಡುವ ತವಕ ಪ್ರತಿಯೊಬ್ಬರಿಗೂ, ಜನಸಾಮಾನ್ಯರಿರ್ಲಿ, ವಿಜ್ಞಾನಿಗಳಿರ್ಲಿ, ತಂತ್ರಜ್ಞಾನಿಗಳಿರ್ಲಿ, ಹೊಸದು ಬೇಕು ನಮಗೆ. ಅದು ಹೆಣ್ಣಿರ್ಲಿ, ಗಂಡಿರ್ಲಿ, ಮತ್ತಿಂದೇನೋ ಹೊರಗಿನ ಯಾವುದೋ ಒಂದು ನಾವು ನೋಡುವ ಒಂದು ಪರಿಸರ,
ಒಂದು ಯಾವುದೋ ಒಂದು ಸ್ಥಳ ಮತ್ತು ಹೊಸ ಹೊಸದನ್ನು ಅನ್ವೇಷಿಸುವ ಬಯಕೆ. ಜಗತ್ತಿನಲ್ಲಿ ಎಷ್ಟು ಅದ್ಭುತಗಳನ್ನು ಪಟ್ಟಿ ಮಾಡಿ ಒಂದು 7, 8, 10 ಅದ್ಭುತಗಳನ್ನು ಪಟ್ಟಿ ಹಾಕ್ತಾರೆ. ಆ ಅದ್ಭುತಗಳನ್ನು ನೋಡಿದಾಗಲೇ ನಾವು ಮೈ ಮರಿತೇವೆ. ಎಷ್ಟು ದೊಡ್ಡ ದೊಡ್ಡ ಜಲಪಾತಗಳು, ಎಷ್ಟು ಅಡಿ ಎತ್ತರದಿಂದ ಅದು ಧುಮುಕ್ತದೆ, ಎಷ್ಟಡಿ ಆಳಕ್ಕೆ ಹೋಗಿ ಸೇರ್ತದೆ, ಎಷ್ಟು ದೂರ ದೂರದಲ್ಲಿ ತನಕ ಅದು ಹಬ್ಬಿದೆ, ಯಾವುದೋ ಒಂದು ಕಣಿವೆ, ಯಾವ ಹಿಮಾಲಯ, ಇದಕ್ಕೆ ನಾವು ಆಶ್ಚರ್ಯ ಪಡ್ತಿರ್ತೇವೆ. ಜಗತ್ತಿನ ಎಲ್ಲಾ ಅದ್ಭುತಗಳನ್ನು ಮೀರಿಸಿದ ಅತಿ ದೊಡ್ಡ ಅದ್ಭುತ. ಅದನ್ನು ನೋಡಿದರೆ ಇನ್ನು ನಾವು ನೋಡಿದ್ರೆ ಸಾಕು ಅಂತ ಅನ್ಸೋದಿಲ್ಲ. ನಾವು ಭಯ ಆಗಿ ಕಣ್ಮುಚ್ಚಿ ನಾವೇ ಸುಮ್ಮನೆ ಆಗ್ಬೇಕು ಹೊರತು, ಇನ್ನು ನೋಡಿದ್ರೆ ಸಾಕು. ಜಗತ್ತಿನ ಯಾವುದೇ ಸಂಗತಿ, ಒಂದು ಜಾಗ ಇರ್ಬೋದು, ಒಂದು ಕಟ್ಟಡ ಇರ್ಬೋದು, ಹೆಣ್ಣಿರ್ಬೋದು, ಗಂಡಿರ್ಬೋದು, ಯಾವುದೋ ಪ್ರಾಣಿ, ಹಾವು, ಸಿಂಹ, ಆನೆ, ಯಾವ ಪ್ರಾಣಿ ಪಕ್ಷಿ ಏನೇ ನೋಡಿದ್ರು ಎಷ್ಟು ಕಾಲ ನೋಡ್ತೀವಿ ಅದನ್ನ. ನೋಡಿ ನೋಡಿ ಕೆಲವು ಸರಿ ಸಾಕಿನ್ನಿದು ಮತ್ತೊಂದು ಏನಾದ್ರು ಹೊಸದು ನೋಡೋಣ ಅಂತ ಅನಿಸ್ತದೆ. ಮನುಷ್ಯನಿಗೆ ಯಾವತ್ತೂ ಹೊಸದು ಬೇಕು. ಆದ್ರೆ ನಿತ್ಯ ನೂತನವಾದದ್ದು ಭಗವಂತನ ಸ್ವರೂಪ. ಎಷ್ಟು ನೋಡಿದ್ರು ಅದರಲ್ಲಿನ ಒಂದು ನವೀನತೆ ಅದು ಕಡಿಮೆನೇ ಆಗೋದಿರುತ್ತೆ. ಮತ್ತೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತದೆ. ಅದರಲ್ಲಿರೋ ಮಹತ್ವವನ್ನು ತಿಳಿಯಬೇಕು ಅಂತಾನೆ ಅನಿಸ್ತದೆ. ಅದು ಮುಗಿಯುವಂಥದ್ದೇ ಅಲ್ಲ ಅಂತ ಶಾಸ್ತ್ರದಲ್ಲಿ ಒಂದು ವರ್ಣನೆ ಮಾಡ್ತಾ ಇರ್ತಾರೆ. ಅದು ನನಗೆ ಆಶ್ಚರ್ಯ ಆಗುತ್ತೆ ಅನ್ಸೋದು. ಯಾಕೆ ನಾವು ಜಗತ್ತಿನ ಎಲ್ಲ ಸಂಗತಿಗಳನ್ನು ಬದಿಗೊತ್ತಿ ಅಧ್ಯಾತ್ಮವನ್ನ ಒಪ್ಕೋಬೇಕು, ಭಗವತ್ ತತ್ವದ ದರ್ಶನಕ್ಕಾಗಿ ಯಾಕೆ ಹಂಬಲಿಸಬೇಕು ಅಂದ್ರೆ, ಅದು ಅತಿ ದೊಡ್ಡ ತತ್ವ. ಅದರ ಶಕ್ತಿ, ಅದರ ನವೀನತೆ, ಅದರ ಅದ್ಭುತತೆ, ಆಶ್ಚರ್ಯ ಪಶ್ಯತಿ ಕಚ್ಚಿದೆ ಅನ್ನುವಂಥ ಭಗವದ್ಗೀತಾದಲ್ಲಿ ಹೇಳ್ತಾರೆ. ಅನಾದಿ ಕಾಲದಿಂದಲೂ ಅನೇಕ ಭಗವದ್ಭಕ್ತರು ಅದನ್ನು ಬಹಳ ದೊಡ್ಡ ಆಶ್ಚರ್ಯ ಅನ್ನುವಂಥ ಕಥೆ ಹೇಳಿದ್ದಾರೆ, ಪ್ರವಚನ ಹೇಳಿದ್ದಾರೆ. ನೋಡುವಾಗ ಒಂದ್ಸರಿ ಭಗವಂತನ ಸಾಕ್ಷಾತ್ಕಾರ ಆದಾಗ ಅನೇಕ ಜ್ಞಾನಿಗಳು ಹಿಂದೆ ಪಡ್ಕೊಂಡಿದ್ದಾರೆ, ಮುಂದೂ ಅನೇಕ ಜನರು ಪಡ್ಕೊಳ್ಳೋರಿದ್ದೇವೆ. ನಾವು ಆ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸಬೇಕು. ಅದನ್ನು ನೋಡಿದಾಗ ಇಷ್ಟು ದಿವಸ ಎಂದೂ ನೋಡದೇ ಇರೋ ಅದ್ಭುತ ಇಲ್ಲಿ ಪ್ರಾಯ ನಾನು ಹಿಂದೆ ಹೇಳಿದ್ದೆ. ಹಿಂದೆ ಅನೇಕ ಜನ್ಮಗಳು ನಮ್ಗೆ ಆಗಿ ಹೋಗಿವೆ, ಮುಂದೂ ಅನೇಕ ಆಗುವಿವೆ. ನಾವು ನೋಡದೇ ಇದ್ದದ್ದು ಇಲ್ಲಿ ತನಕ ಯಾವುದೂ ಇಲ್ಲ. ಏನೇನು ರಹಸ್ಯ, ಎಲ್ಲ ರಹಸ್ಯವನ್ನು ನೋಡಿ ಆಗಿದೆ. ಏನು ನಾವು ಇನ್ನು ನೋಡುವುದೇನಿದೆ? ನಾವೊಂದು ನೆನಪಿಲ್ಲ ಅಷ್ಟೇ. ಇವತ್ತು ಈ ಜನ್ಮದಲ್ಲಿ ಯೌವನ ಇರೋದ್ರಿಂದ ಅದು ಯಾವುದೋ ಒಂದು ಬಗ್ಗೆ ಕುತೂಹಲ, ಇನ್ಯಾವುದೋ ಒಂದು ರಹಸ್ಯ, ಹೀಗೆ ಅನಿಸ್ತದೆ ಹೊರತು ಇಷ್ಟು ಜನ್ಮ ಆಗಿ ಹೋಗಿವೆ. ಯಾವಾಗೋ ಏನೇನೋ ಎಲ್ಲ ಆಳ ಅಗಲ ಎತ್ತರ ರಹಸ್ಯ ಎಲ್ಲನೂ ನೋಡಿ ಆಗಿದೆ. ಉಳಿದದ್ದೇನೂ ಇಲ್ಲ. ಇನ್ನು ನೋಡದೇ ಇರುವ ಒಂದೇ ರಹಸ್ಯ, ನೋಡದೇ ಇರುವ ಒಂದೇ ಅದ್ಭುತ, ನೋಡದೇ ಇರುವ ಒಂದೇ ಆಶ್ಚರ್ಯ. ಜಗತ್ತಿನ ಎಲ್ಲ ಆಶ್ಚರ್ಯಕ್ಕಿಂತಲೂ ದೊಡ್ಡ ಆಶ್ಚರ್ಯ ಅಂದ್ರೆ ಭಗವತ್ ತತ್ವ ಒಂದೇ. ಇನ್ನು ನಾವು ಸಾಧಿಸದೇ ಇರುವ ಸಾಧನೆ, ಏರದೇ ಇರುವ ಎತ್ತರ ಅಂದ್ರೆ ಇದೊಂದೇ. ಉಳಿದಿದೆಲ್ಲ ಮೌಂಟ್ ಎವರೆಸ್ಟ್ ಅಂತ ಮಹಾಶಿಖರಗಳನ್ನು ಏರಿದ್ದೇವೆ, ಇಳಿದಿದ್ದೇವೆ, ಯಾವುದ್ಯಾವುದೋ ಕೊರಕಲು. ವಿಜ್ಞಾನಿಗಳಂತೂ ಭೂಮಿ ಕೆಳಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಳಗೆ ಇಳಿದು ಅಲ್ಲಿ ಏನಿದೆ ಅಂತ ನೋಡೋ ಪ್ರಯತ್ನ ಮಾಡಿದ್ದಾರೆ. ಸಮುದ್ರದ ಆಳದಲ್ಲಿ ಮನುಷ್ಯ ಎಷ್ಟರವರೆಗೆ ಹೋಗ್ಬೋದು ಅಷ್ಟೆಲ್ಲ ಹೋಗಿ ನೋಡಿ ಬಂದಿದ್ದಾರೆ. ಇನ್ನು ಕೆಳಗೆ ಹೋಗ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹೋದ್ರೆ ಆ ನೀರಿನ ಒತ್ತಡಕ್ಕೆ ನಮ್ಮ ಮೈ ಎಲುಬುಗಳೆಲ್ಲ ಪುಡಿ ಆಗ್ತವೆ ಅಂತ ಕಾಣುವಷ್ಟು ಆಳಕ್ಕೆ ಹೋಗಿ ಬಂದಿದ್ದಾರೆ. ಅಷ್ಟು ಎತ್ತರಕ್ಕೂ ಹೋಗಿದ್ದಾರೆ. ಆದ್ರೆ ಇನ್ನ ನಾವು ಏರಬೇಕಾದ ಎತ್ತರ ಇನ್ನೂ ಆ ಎತ್ತರಕ್ಕೆ ಏರಿಲ್ಲ. ಅದನ್ನು ಇನ್ನೂ ನೋಡಿಲ್ಲ. ಅದರ ಆಳವನ್ನು ನೋಡಿಲ್ಲ, ಅದರ ಅಗಲ ನೋಡಿಲ್ಲ. ಎಷ್ಟು ನೋಡಿದ ಮೇಲೂ ತೃಪ್ತಿ ಆಗೋದಿಲ್ಲ ಅನ್ನೋದು ಒಂದೇ ತತ್ವ, ಭಗವತ್ ತತ್ವ. ಅದು ವಾಸ್ತವಿಕವಾದ ಅನ್ವೇಷಣೆ. ವಿಜ್ಞಾನಿಗಳೆಲ್ಲ, ತಂತ್ರಜ್ಞಾನಿಗಳು ತಮ್ಮ ಇಡೀ ಜೀವಮಾನವನ್ನೆಲ್ಲ ಎಂಥ ಸತ್ಯ, ಯಾವುದೋ ಒಂದು ಸೃಷ್ಟಿಯ ರಹಸ್ಯ, ಅದರ ಅರಿವಿಗಾಗಿ, ಅದರ ಸಾಕ್ಷಾತ್ಕಾರಕ್ಕೆ ಹಂಬಲಿಸ್ತಿರ್ತಾರಲ್ಲ. ಊಟ ನಿದ್ದೆ ಮರೆತು ವೈಜ್ಞಾನಿಕ ಅನ್ವೇಷಣೆ ಮಾಡ್ತಿರ್ತಾರಲ್ಲ. ಆ ಎಲ್ಲ ಅನ್ವೇಷಣೆಗಳಿಗೂ ಮಿಗಿಲಾದ ಅನ್ವೇಷಣೆ, ಮಿಗಿಲಾದ ಪ್ರಯತ್ನ, ಮಿಗಿಲಾದ ಒಂದು ಹಂಬಲ, ನೋಡಲೇಬೇಕು ಅನ್ನೋ ಹಂಬಲ. ಆ ಹಂಬಲಕ್ಕೆ ಮಾತ್ರ ಸಿಗುವಂಥ ಒಂದು ಸತ್ಯ ಅದು. ಅಂಥ ಅದ್ಭುತ, ಅಂಥ ಒಂದು ತತ್ವ. ಅದು ನೋಡಿದ್ರೆ ಒಂದ್ ಕಡೆ ಆ ವಿಶ್ವರೂಪ ನೋಡಿದ್ರೆ ಅದು ನರಸಿಂಹನಂತೆ ಕಾಣಿಸ್ತದೆ, ಮತ್ತೊಂದ್ ಕಡೆ ವರಾಹನಂತೆ ಕಾಣಿಸ್ತದೆ, ಒಂದ್ ಕಡೆ ಕೊಳಲು ಊದುವಂತೆ ಕಾಣಿಸ್ತದೆ, ಒಂದ್ ಕಡೆ ಹೆಣ್ಣಿನಂತೆ ಕಾಣಿಸ್ತದೆ, ಒಂದ್ ಕಡೆ ಗಂಡಿನಂತೆ ಕಾಣಿಸ್ತದೆ. ಅದರ ವ್ಯಕ್ತಿತ್ವದ ಬೇರೆ ಬೇರೆ ಆಯಾಮಗಳವೆಲ್ಲ. ಈಗ ಬಂದಿದ್ದು ನರಸಿಂಹನ ಬಗ್ಗೆ ವರ್ಣನೆ, ಆದ್ರೆ ಅದು ಯಾಕಷ್ಟು ಅದ್ಭುತ ಆಗಿತ್ತು ಅನ್ನೋದನ್ನ ನಾವು ವೈಯಕ್ತಿಕವಾಗಿ ಕೂತು ಮನನ ಮಾಡಿದಾಗ ನಮಗೆ ಅನಿಸ್ಬೇಕು. ವಾಸ್ತವವಾಗಿ ನನಗೂ ಕಂಡಿಲ್ಲಲ್ಲ, ಅದು ಕಾಣುವ ಪ್ರಯತ್ನ ಅಷ್ಟೇ ನಮ್ಮದು ನಿಮ್ಗೆಲ್ಲರೂ. ಅದು ಹೇಗಿರ್ಬಹುದು, ಅದೆಷ್ಟು ಅದ್ಭುತವಾಗಿರ್ಬಹುದು ಅನ್ನೋದ್ರ ಬಗ್ಗೆ ಸುಮ್ಮನೆ ಒಂದೆರಡು ಮಾತು ಅಷ್ಟೇ ಇರು. ಶಾಸ್ತ್ರದ ಮಾತೆ, ಮಹಾಭಾರತ, ಭಾಗವತ, ವೇದಗಳ ಮಾತೇ ಭಗವಂತನ ಮುಟ್ಲಿಲ್ಲ ಅಂದ್ರೆ ನಮ್ಮಂಥವ್ರ ಮಾತು ಅದನ್ನು ಮುಟ್ಟೋದು ಯಾವಾಗ? ಮುಟ್ಟೋದಲ್ಲ. ಆದ್ರೆ ಹಾಗೆ ಮುಟ್ಟುವುದಿಲ್ಲ ಅಂತ ಹೇಳಿ ಮೂಕರಾಗಿ ಕೂತ್ರೆ ಅದನ್ನು ಏನು ಹೇಳಿದಂಗೆ? ನಮಗೆ ಭಗವಂತನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನಾವು ಸುಮ್ಮನೆ ಕೂತ್ರೆ ಏನು ಹೇಳಿದಂಗಾಗಲಿಲ್ಲ, ಏನು ಕೇಳಿದಂಗಾಗಲಿಲ್ಲ.
ಕೊನೆಗೆ ನನಗೆ ಇದನ್ನು ಪೂರ್ಣವಾಗಿ ಹೇಳಲಿಕ್ಕೆ ಬರ್ತಿಲ್ಲ ಅಂಥೇಳಿ ಮಾತಿನಿಂದ ಹೇಳಬೇಕು ಅಂತ ಅದನ್ನು ಕೂಡ ಪೂರ್ಣವಾಗಿ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತಿನಿಂದ ಹೇಳಿ ಅದನ್ನು ನಮ್ಮಂಥವರೆಲ್ಲ ನಿಲ್ಲಿಸ್ಬೇಕಷ್ಟೆ. ಅದನ್ನ ಇವತ್ತು ನೋಡಿದ್ದೇವೆ. ಮುಂದೆ ಅದನ್ನ ಬೇರೆ ಬೇರೆ ದೇವತೆಗಳು ಏನು ಸ್ತೋತ್ರ ಮಾಡಿದ್ರು ಅನ್ನೋದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರಗೆ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವುದು ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ.